ಯಾಜಕ ಒಳ್ಳೆ ಸಮರಿಯನೇ ನನ್ನ ಪ್ರಿಯ ಯೇಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ಗಾಯ ತೋರುವ ಸಮರಿಯರೇ ಗಾಯ ಕಟ್ಟುವ ಸಮರಿಯರೇ ಗುಣಪಡಿಸುವ ಸಮರಿಯರೇ ಗುಣವೊಂದುವೆ ನಿನ್ನಲ್ಲೇ ಗಾಯ ತೋರುವ ಸಮರಿಯರೇ ಗಾಯ ಕಟ್ಟುವ ಸಮರಿಯರೇ ಗುಣಪಡಿಸುವ ಸಮರಿಯರೇ ಗುಣವೊಂದುವೆ ನಿನ್ನಲ್ಲಿ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವ ಶಿವರ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿ ಜೀವ ಮಾರ್ಗದಲ್ಲಿ ನನ್ನನ್ನು ನೀ ನಡೆಸಿದೆ ತಪ್ಪಿ ಹೋದ ನನ್ನನ್ನು ಹುಡುಕಿ ರಕ್ಷಿಸಿ ಜೀವ ಮಾರ್ಗದಲ್ಲಿ ನನ್ನನ್ನು ನೀ ನಡೆಸಿದೆ ನಿನ್ನನ್ನೇ ಆರಾಧಿಸುವೆ ಯೇಸುವೇ ಆರಾಧಿಸುವೆ ಆತ್ಮನೇ ಆರಾಧಿಸುವೆ ಯೇಸುವೇ ಎಲ್ಲರೂ ಸೇರಿ ಎಲ್ಲರೂ ಒಂದು ನಿಮಿಷ ದೇವರ ಕಡೆಗೆ ಆತನನ್ನೇ ಆರಾಧಿಸ್ರಿ ಆತನನ್ನೇ ಆರಾಧಿಸ್ರಿ ಪರಿಶುದ್ಧನು ನೀನು ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧನು ಪರಿಶುದ್ಧನು ನೀನು ಪರಿಶುದ್ಧನು ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧನು ಶಾಶ್ವತವಾದದ್ದು ನಿನ್ನ ನಾಮವು ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ ಶಾಶ್ವತವಾದದ್ದು ನಿನ್ನ ನಾಮವು ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ ಆರಾಧನೆ 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 ಆರಾಧನೆ
ಪ್ರತಿಯೊಬ್ಬರು ಆರಾಧನೆ 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 ಉದಯಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ ಉದಯಕಾಲ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ ಹುಚ್ಚನಾದೆನು ನಾನು ಕ್ರಿಸ್ತು ಹುಚ್ಚನಾದೆನು ನಾನು ಹುಚ್ಚನಾದೆನು ನಾನು ಕ್ರಿಸ್ತು ಹುಚ್ಚನಾದೆನು ನಾನು ಆರಾಧನೆ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಎಲ್ಲರೂ ಕೈಗಳ ಮೇಲೆ ಕತ್ತಿ ಆರಾಧನೆ ಶಿವ ರಮ 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 ಓ ಆರಾಧನೆ 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 ಎಲ್ಲರೂ ಸೇರಿ ಪ್ರತಿಯೊಬ್ಬರು ಆರಾಧನೆ 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 ಪವಿತ್ರಾತ್ಮನ ಬಲವಾದ ಚಲಿಸಿದ ನೋಡ್ತಾರೆ ಪ್ರತಿಯೊಬ್ಬರು ಅಭಿಷೇಕದ ತುಂಬ ಮಾಡ್ರಿ ಪ್ರತಿಯೊಬ್ಬರು ಬಲದಿಂದ ದೇವರ ಮಹಿಮೆಯಾಗಿ ಥ್ಯಾಂಕ್ ಯು ಜೀಸಸ್ ಆರಾಧನೆ 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 ಆಕಾಶವು ನಿನ್ನ ಸಿಂಹಾಸನ ಭೂಮಿಯೇ ನಿನ್ನ ಪಾದಪೀಠವು ಆಕಾಶವೇ ನಿನ್ನ ಸಿಂಹಾಸನ ಭೂಮಿಯೇ ನಿನ್ನ ಪಾದಪೀಠವು ಶಾಶ್ವತವಾದದ್ದು ನಿನ್ನ ನಾಮವು ಅಂತ್ಯವೇ ಇಲ್ಲ ನಿನ್ನ ರಾಜಗೆ ಶಾಶ್ವತವಾದದ್ದು ನಿನ್ನ ನಾಮವು ಅಂತ್ಯವೇ ಇಲ್ಲ ನಿನ್ನ ರಾಮಗೆ ಆರಾಧನೆ ಎಲ್ಲರೂ ಸೇರಿ ಕೈಗಳ ಮೇಲೆ ಕೆತ್ತಿ ಮಹಿಮೆ ಅಭಿಷೇಕ ಪ್ರತಿಯೊಬ್ಬರ ಮೇಲೆ ಚಲಿಸಲಿ ಎಲ್ಲ ಪಡೆಗಳು ಒಡೆಯಲ್ಪಡಲಿ ಎಲ್ಲ ಎರಿಕೋ ಕೋಟೆಯ ಬಲಗಳು ಮುರಿಯಲ್ಪಡಲಿ ಸೆರೆಮನೆಯ ಬಲಗಳು ಮುರಿಯಲ್ಪಡಲಿ ಸುನಾಮದಲ್ಲಿ ಪ್ರತಿಯೊಬ್ಬರ ಮೇಲೆ ಎಲ್ಲ ಅಂಧಕಾರದ ಶಕ್ತಿಗಳ ಬಲಗಳು ಮಾಟ ಮಂತ್ರದ ಬಲಗಳು ಮುರಿಯಲ್ಪಡಲಿ ಸುನಾಮದಲ್ಲಿ ಆರಾಧನೆ 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 ದೇವರ ವಾಕ್ಯದ ಕಡೆಗೆ ಹೋಗೋಣ. प्रभु की वचन की ओर बढ़ेंगे. ಯೇಸುವಿನ ಮೊದಲನೆಯ ಆತನ ಬರುವಿಕೆಯ ಹುಟ್ಟುವಿಕೆಗೆ ಇದ್ದಂಥ 4 ಪ್ರಾಮುಖ್ಯ ವ್ಯಕ್ತಿಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೆವು. प्रभु की पहले आगमन के लिए आने वाले 4 लोगों के लिए संगति के लिए हम ध्यान कर रहे थे. ಯೇಸುವಿನ ಮೊದಲನೆಯ ಬರುವಿಕೆಗೆ ಈ 4 ರೀತಿಯಾದಂಥ ಸೇವೆ ಅಗತ್ಯ ಇರುವುದಾಗಿದ್ರೆ अगर यीशु मसीह की वो पहले आगमन के लिए इतना 4 आदमी का एक संगति उतना प्रामुख्य रहेगा तो ಈಗಿನ ಯೇಸುವಿನ ಎರಡನೆಯ ಬರುವಿಕೆಗೆ ಕೂಡ ಈ 4 ರೀತಿಯ ಸೇವೆ ಬಹಳ ಅಗತ್ಯ. यीशु मसीह की दूसरी आने वाले संगति के लिए 4 संगति बहु प्रामुख्य है. ಯೇಸು ಹುಟ್ಟುವುದಕ್ಕಿಂತ ಮೊದಲು
यीशु मसीह जन्मने के पहले 16 ತಿಂಗಳು ಮೊದಲು ಜಕರಿಯನಿಗೆ ದೇವರ ವಿಷಯ ಗೊತ್ತಾಯಿತು. 16 महीने के पहले जकरिया को प्रभु की ओर से आवाज आया. ಮತ್ತು ಯೇಸು ಹುಟ್ಟುವ 10 ತಿಂಗಳು ಮೊದಲು ಮರಿಯಳಿಗೆ ಗೊತ್ತಾಯಿತು. यीशु मसीह पैदा होने के 10 महीने के पहले मरियम को पता चला. ಯೇಸು ಹುಟ್ಟುವ 8 ತಿಂಗಳು ಮೊದಲು ಯೋಸೇಫನಿಗೆ ಗೊತ್ತಾಯಿತು. 8 महीने के पहले यूसुफ को पता चला. ಮತ್ತು ಯೇಸು ಹುಟ್ಟುವ 1 ದಿನದ ಮೊದಲು ಕುರುಬರಿಗೆ ದೇವರ ವಾಕ್ಯ ಅಥವಾ ದೇವರ ಸಂದೇಶ ಬಂತು. यीशु मसीह जन्मने के पहले 1 दिन के पहले गडेरिया को प्रभु की ओर से संदेश आया. ಈಗಾಗಲೇ ನಾವು 3 ವ್ಯಕ್ತಿಗಳ ಬಗ್ಗೆ ಧ್ಯಾನ ಮಾಡಿದ್ದೇವೆ. अभी तक हमने 3 लोगों के बारे में हमने जान लिया है. ಇವತ್ತು ನಾವು ಕುರುಬರ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುವಂತ ಸತ್ಯಗಳಿದೆ. आज हम गडेरिया के बारे में देखने वाला सच्चाई है. ಎಷ್ಟು ಜನ ಕುರಿ ಕಾಯುವವರನ್ನು ನೋಡಿದಿರಿ? कितने लोग चरवाहों को आपने देखा है? ಕುರಿ ಕಾಯುವವನು ಕುರಿ ಮುಂದೆ ಇರ್ತಾನೆ, ದನ ಕಾಯುವವನು ದನದ ಹಿಂದೆ ಇರ್ತಾನೆ. चरवाह वाले वो आगे में रहता है और गाय को चराने वाला पीछे रहता है. ಕುರಿ ಕಾಯುವವನು ಕುರಿಗನ್ ಕಾಯ್ತಾನೆ, ದನ ಕಾಯುವವನು ಜಗಳ ಹಚ್ತಾನೆ. वो चरवाह करने वाला वो चरवाता है मगर गाय को चराने वाला झगड़ा करता है. ಯಾಕೆ ಅಬ್ರಹಾಮನ ದನ ಕಾಯುವವರಿಗೂ अब्राहम की वो चरवाह करने वाले लोगों की भी ದನ ಕಾಯೋರ್ ಕೆಲಸ ಯಾವಾಗಲೂ ಜಗಳ ಮಾಡೋದೇ ಕೆಲಸ. वो बैल को चराने वाले कभी भी वो झगड़ा करने वाले व्यक्ति है. ಕುರಿ ಕಾಯುವಂತ ಕೆಲಸ ಅವನು ಕುರಿಗಳನ್ನ ಕಾಪಾಡುವಂತ ಕೆಲಸ. भेड़ बकरा को चलाने वाला गडेरिया वो उसका पालन पोषण करता है. ಎಷ್ಟು ಜನ ಕುರುಬನಾಗ್ಲಿಕ್ಕೆ ಇಷ್ಟಪಡ್ತೀರಿ ಅಥವಾ ಎಷ್ಟು ಜನ ದನ ಕಾಯೋರಾಗ್ಲಿಕ್ಕೆ ಇಷ್ಟಪಡ್ತೀರಿ? कितने लोग आप चरवाह बनने के लिए चाहते हैं, नहीं तो आप बैल को चराने वाले बनने के लिए चाहते हैं? ಯಾರ ಶಬ್ದ ಇಲ್ಲ. ಕುರುಬರಾಗುವಂತವರಿಗೆ चरवाह बनने के लिए ಬಹಳ ಪ್ರಾಮುಖ್ಯ. ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. प्रभु ये आपसे बात करता है कि बहु प्रामुख्य संगति. ದನ ಕಾಯೋರೊಟ್ಟಿಗೆ ಸೈತಾನ ಮಾತ್ರ ಮಾತಾಡೋದು. गाय को चराने वाले के साथ शैतान बात करता है. ಹಾಗಾಗಿ ಅವ್ರು इसलिए ನೋಡಿ, ದನಗಳನ್ನ ಮುಂದೆ ಬಿಡ್ತಾರೆ, वो गाय को आगे चलाते हैं, ಇವರು ಹಿಂದೆ ಹೊಡ್ಕೊಂತ ಹೋಗ್ತಾರೆ. वो उनके पीछे चिल्लाते जाते हैं. ಆದ್ರೆ ಕುರಿ ಕಾಯುವನು ಕುರಿ ಮುಂದಿರ್ತಾನೆ, अगर चरवा भेड़ बकरियों को चलाने वाला आगे रहता है, ಕುರಿಗಳು ಆತನ ಹಿಂದೆ ಹೋಗ್ತಾ ಇರ್ತದೆ. वो भेड़ बकरी सभी उसके पीछे चले जाता है. ಅವ್ರದೊಂದು ಕುರಿಗಳ ಕುರುಬರ ಒಂದು ಜಾತ್ರೆ ಆಗತ್ತಂತೆ. वो एक उसके एक मेल होता है कि एक उनके एक पर्व होता है. ಈ ಜಾತ್ರೆಯ ಸಂದರ್ಭದಲ್ಲಿ उस एक पर्व के संदर्भ में ಅವರವರ ಒಂದು ಕುರಿಗಳನ್ನ ತೆಗೆದುಕೊಂಡು ಆ ಒಂದು ದೊಡ್ಡ ಒಂದು ಗ್ರೌಂಡ್ ಅಲ್ಲಿ ಅವರು ಸೇರ್ಕೊಳ್ತಾರೆ. उन लोगों का एक बकरियों को लेके भेड़ बकरियों को लेके ऐसा एक झुंड वो इकट्ठा होते हैं. ಅವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹೆಚ್ಚು ಕಡಿಮೆ 10 ಕುರುಬರ ಒಂದು ಗುಂಪು ಆ ಕುರಿಗಳ ಒಟ್ಟಿಗೆ ಸೇರ್ಕೊಂಡಿರ್ತದಂತೆ. 10 एक झुंड का एक भेड़ बकरियां एक ही साथ मिल जाते हैं उस मैदान पे. ಅವು ಬೆಳಗ್ಗೆಯಿಂದ ಸಂಜೆವರೆಗೂ ಒಟ್ಟಿಗೆ ಇರ್ತದೆ. सुबह से शाम तक वो एक ही साथ रहता है. ಅದ ನಂತರ उसके बाद ಸಂಜೆ ಆದಾಗ वो शाम होने के बाद ತನ್ನ ಆ ಕುರಿಗಳ ಯಜಮಾನನು उस भेड़ बकरियों का वो यजमान ಒಂದು ಶಬ್ದವನ್ನ ಮಾಡ್ತಾನಂತೆ. वो मालिक उसकी एक आवाज करता है. ಆ ಕುರಿಗಳು ಮಾತ್ರ ಆ ಸಪರೇಟ್ ಆಗಿ ಆ ಕುರುಬನ ಹಿಂದೆ ಹೋಗ್ತದಂತೆ. उस मालिक का आवाज सुनकर उस मालिक के पीछे ही वो भेड़ बकरियां जाते हैं. ಒಂದು ಬೇರೆ ಕುರಿ ಕೂಡ ಅದರೊಟ್ಟಿಗೆ ಹೋಗಲ್ಲ. एक बकरी भी वो अलग नहीं जाता है. ಅಷ್ಟು ಕುರಿಗಳು ಆ ಯಾರ ಕುರುಬನು ಅವನು ಕರೆದುಕೊಂಡು ಆ ಗುಂಪಿನಲ್ಲಿ ಬಿಟ್ಟಿರ್ತಾನೋ, कितने भेड़ बकरियां हैं उसके मालिक की ओर वो जाता है, ಅದು ಆತನ ಹಿಂದೆಯೇ ಹೋಗ್ತದೆ. उसके पीछे ही जाता है. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ನು, इसलिए यीशु मसीह ने कहा ನನ್ನ ಕುರಿಗಳು मेरे भेड़ बकरी ನನ್ನ ಸ್ವರವನ್ನ ಕೇಳ್ತದೆ. मेरे एक आवाज को सुनते हैं. ಯೇಸು ಸ್ವಾಮಿಯ ನಾವು ಕುರಿಗಳಾಗಿದ್ರೆ, यीशु मसीह की हम बकरी होते हैं तो ನಾವು ಆತನ ಸ್ವರವನ್ನ ಬಿಟ್ಟು उसकी आवाज को छोड़कर ಬೇರೆ ಯಾವ ಸ್ವರವನ್ನ ಕೇಳಲ್ಲ. किसी दूसरे का आवाज को हम नहीं सुनते हैं. हालेलुया. हालेलुया. ನಾವು ಸಂಡೇ ಮಾತ್ರ ಕುರಿಗಳಾಗ್ಲಿಕ್ಕೆ ಇರ್ಲಿಕ್ಕೆ ಇಷ್ಟಪಡ್ತೇವೆ. हम इतवार को ही हम प्रभु की एक बकरी बनने के लिए चाहते हैं. ಸೋಮವಾರದಿಂದ ತೋಳಗಳಾಗಿ ಮಾರ್ಪಡ್ತೇವೆ. सोमवार से हम लोमड़े बन जाते हैं. ಯಾಕೆ? क्योंकि ಇಲ್ಲಿ ಮಾತ್ರ ಸಭೆಗೆ ಮಾತ್ರ ನಾವು ಕುರಿ, इस कलसिया में हम भेड़ बकरियां हैं. ಕೆಲಸ ಮಾಡುವಂತ ಸ್ಥಳದಲ್ಲಿ ನಾವು ನರಿಯಾಗಿರ್ತೇವೆ. ಕೆಲವೊಂದ್ಸಾರಿ किधर काम करते हैं उधर लोमड़े बन जाते हैं, ಕತ್ತೆ ಆಗಿರ್ತೀವಿ. ಕೆಲವೊಂದ್ಸಾರಿ गधे हो जाते हैं उस स्थल पे. ನಮ್ಮ ಹಾಗೆ ನಾವು ವಿಚಿತ್ರವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ತೇವೆ. हमारे जैसे हमको कैसा लगता है वैसे हम बदल जाते हैं. ಸಂಡೇ ಮಾತ್ರ ನಾವು ಕುರಿಗಳಾಗಿ ಮಾತ್ರ ಕಾಣಬಾರದು.
इतवार को संडे में उतना ही आप भेड़ बकरियां ऐसा नहीं दिखना है। ಪ್ರತಿನಿತ್ಯವೂ ಆತನಿಗೆ ಸ್ವರವನ್ನ ಕೇಳುವ ಕುರಿಗಳಾಗಿ ಕಾಣಬೇಕು. हर एक दिन उसकी आवाज को सुनने वाले आप बनना चाहिए। ಅದಕ್ಕಾಗಿ इसलिए ಕಳೆದ ಸಾರಿ ಕೂಡ ಅದನ್ನ ನಿಮಗೆ ಹೇಳಿದ್ದೆ ನಾನು. मैं पिछले बार भी आपको मैंने कहा था, ಒಬ್ಬ ಕುರುಬನು ತನ್ನ ಮರಿಯನ್ನು ಹುಟ್ಟಿದ ಮೇಲೆ एक भेड़ की बच्चा कब पैदा होता है, ಅದರ ಬಲಗಾಲನ ಆತನು ಮುರಿತಾನೆ. उसकी दाहिने पांवों को तोड़ता है। ಮುರಿದ ನಂತರ उसको तोड़ने के बाद ನೆಲದ ಮೇಲೆ ಬಿಡ್ತಾನೆ. वो उस जमीन पे जोड़ता है, ಅದು ನಡಿಲಿಕ್ಕೆ ಆಗಲ್ಲ. उसको चलने के लिए होता है। ಆಗ ಆತನು ಏನ್ ಮಾಡ್ತಾನೆ, उस समय में वो क्या करता ಒಂದು है, ವಾರ ಅದಕ್ಕೆ ಮೆಡಿಸಿನ್ ಹಾಕಿ एक हफ्ते तक उसको मेडिसिन लगा ತನ್ನ के ಹೆಗಲ ಮೇಲೆ ಹಾಕೊಂಡು ಹೋಗ್ತಾನೆ. उसकी कंधे पे वो लेके जाता है। ಹೆಗಲ ಮೇಲೆ ಹಾಕೊಂಡು ಹೋದ ನಂತರ उस कंधे पे वो लेके जाने के बाद ಆ ಕುರುಬನು ಆ ಏನು ವಾಯ್ಸ್ ಅನ್ನ ಕೊಡ್ತಾನೋ ಅದೇ ವಾಯ್ಸ್ ಆ ಮರಿಗೆ ಕನೆಕ್ಟ್ ಆಗತ್ತೆ. वो क्या आवाज वो देता है कि वही आवाज उस भेड़ को भी होता है। 15 ದಿನದ ನಂತರ 15 दिन के बाद ಅದು ನೆಲದ ಮೇಲೆ ಬಿಟ್ಟು ವಾಕ್ ಮಾಡುವಾಗ वो जमीन पे जाके अपने चलने के लिए कब तैयार होता है, ಆತನ ಶಬ್ದಕ್ಕೆ ಆತನ ಆ ಕುರುಬನ ಶಬ್ದಕ್ಕೆ ಅದು ಟ್ಯೂನ್ ಆಗಿರುತ್ತೆ. वो एक चरवा का एक आवाज को ट्यून हो जाता है। ಎಷ್ಟು ದೂರ ಹೋದ್ರೂ ಕೂಡ कितने दूर चले जाए ಒಂದು ಶಬ್ದಕ್ಕೆ ಅದು ಓಡಿ ಬರುತ್ತೆ. एक आवाज से वो तुरंत चलाता है। ಹಾಗಾಗಿ इसलिए ಯೇಸು ಸ್ವಾಮಿ ನಮಗೆ ಏನ್ ಮಾಡ್ತಾನೆ, यीशु मसीह ने हमारे जीवन में क्या ಆತನ करता है, ಸ್ವರವನ್ನ ಕೇಳಬೇಕಾಗಿದ್ರೆ उसकी आवाज को सुनने के लिए ನಿಮ್ಮ ಬಲಗಾಲನ ಮುರಿತಾನೆ. ಕೆಲವೊಂದ್ಸಾರಿ आपकी दाहिने पांवों को प्रभु तोड़ता है। ಬಲಗಾಲನೇ ಮುರಿದಿದೆ ಅಂದ್ರೆ ಕಾಲನೇ ಮುರಿತಾನೆ ಅಂತ ಹೇಳ್ತಾ ಇಲ್ಲ. आपकी पाँवों को तोड़ता है, उसका मतलब है कि आपको पाँव को नहीं तोड़ता है। ನೀವೆಲ್ಲರೂ ಇಲ್ಲಿ ಮುರಿಯಲ್ಪಟ್ಟವರಾಗಿ ಯೇಸು ಸ್ವಾಮಿ ಬಳಿಗೆ ಬರೋದು. इसलिए इधर आए हैं आप सभी एक टूटा हुआ दिल से ही आए हैं। ನೀವು ಪಡದೆ ಹೋಗಿದ್ರೆ ನೀವು ಇಲ್ಲಿ ಬರ್ತಾ ಇದ್ರಾ? अगर आप टूटे नहीं गए तो इधर नहीं आ सकते थे। ಮುರಿಯಲ್ಪಟ್ಟ ನಂತರ ತಾನೇ ಯೇಸುವನ್ನು ಹುಡ್ಕೊಂಡು ಬರೋದು ನೀವು. टूटने के बाद ही आप यीशु मसीह को ढूंढने के लिए आए हैं। ಹಾಗಾಗಿ ಗೊತ್ತು ಯೇಸುವಿಗೆ इसलिए पता है यीशु मसीह को ಎಲ್ಲಿ ಮುರಿದ್ರೆ ಇವನು ನನ್ನ ಹತ್ರ ಬರ್ತಾನೆ ಅಂತ ದೇವರಿಗೆ ಗೊತ್ತು. किधर इसको छोड़ेगा तो ये यीशु मसीह के पास आएगा, प्रभु को अच्छा रीति से पता है। ಹಾಗಾಗಿ ನೀನು ದೂರ ಹೋದಾಗ, इसलिए आप कब दूर जाते हैं, ನೀನು ದೇವರನ್ನು ಬಿಟ್ಟು ದೂರ ಹೋದಾಗ, कब प्रभु से आप दूर चले जाते हैं, ನೀನು ಪಾಪದಲ್ಲಿ ಬಿದ್ದಾಗ, कब आप पापों में गिर जाते हैं, ದೇವರು ತನ್ನ ಒಂದು ಆತನ ಹತ್ತಿರಕ್ಕೆ ಸೆಳೆಕೊಳ್ಳುವುದಕ್ಕಾಗಿ प्रभु आप उसके पास लेने के लिए ಕುರುಬನ ರೀತಿಯಲ್ಲಿ ಆತನು ಕಾಲುಗಳನ್ನು ಮುರಿಯುವುದಕ್ಕೆ ಪ್ರಾರಂಭಿಸುತ್ತಾನೆ. वो अच्छा चरवा बन के आपको पाँवों को तोड़ने के लिए चाहता है। ಆತನ ಸ್ವರವನ್ನ ಬಿಟ್ಟು ಬೇರೆ ಯಾವ ಸ್ವರವನ್ನ ಕೇಳಬಾರದು ಎಂಬುದಾಗಿ उसकी आवाज को छोड़कर किसी दूसरी आवाज को नहीं ದೇವರು सुनना ಮೊದಲು है। ನಮ್ಮನ್ನು ಸಿದ್ಧಪಡಿಸುತ್ತಾನೆ. पहले प्रभु हमको सिद्धता करता है। ಹಾಲೆಲೂಯಾ. हालेलुया। ಇದು ಕುರುಬನ ಒಂದು ಗುಣಲಕ್ಷಣ. यही एक गदरे का चरवा का एक गुण है। ಹಾಗಾಗಿ इसलिए ದೇವರ ಮಾತು कब प्रभु की आवाज ಕುರುಬನಿಗೆ ಬಂತು. एक चरवा को गडेरियों को आया। ಯಾಕೆ ಕುರುಬರಿಗೆ ಬಂತು ಈ ಮಾತು? क्यों ये गडेरियों को आया? ಅವರಲ್ಲಿ 4 ಕ್ಯಾರೆಕ್ಟರ್ಗಳು ಯಾವಾಗಲೂ ಇರ್ತದೆ. उन लोगों के जीवन में 4 एक कैरेक्टर रहते हैं। ಅವರು ಯಾವಾಗಲೂ ಈ ಕ್ಯಾರೆಕ್ಟರ್ ಇರೋದ ನಿಮಿತ್ತವಾಗಿ ये कैरेक्टर रहने के नाते ಅವರು ಆ ಕುರುಬರ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. इसलिए वो चरवा बनने के लिए साध्य है। ನೀವು ಒಂದು ವೇಳೆ ಆ ಕುರಿಗಳನ್ನ ಕಾಯುವಂತ ಹಟ್ಟಿ ಹತ್ರ ಹೋದ್ರೆ, अगर आप उस चरवाहों के उस झुंड के पास हम जाते हैं तो ಆ ಕುರಿಯನ್ನು ಕಾಯುವಂತವನು वो चरवा करने वाला व्यक्ति ಬಹಳ ಎಚ್ಚರಿಕೆಯಿಂದ ಕುರಿಗಳನ್ನು ಗಮನಿಸ್ತಾ ಇರ್ತಾನೆ. वो गडेरिया बहु एक चेतावनी से अपने एक भेड़ों को देखता है। ಕುರಿಗಳೆಲ್ಲ ಮಲಗಿಕೊಳ್ಳುವುದಕ್ಕಿಂತ ಮೊದಲು भेड़ सभी सोने के पहले ಅದನ್ನೆಲ್ಲವನ್ನ ಒಳಗೆ ಬಿಟ್ಟು वो सभी को अंदर डाल के ಆ ಡೋರ್ ಎಂಟ್ರೆನ್ಸ್ ಅಲ್ಲೇ ಈತನೇ ಮಲ್ಕೊಳ್ತಾನೆ. वो उसकी एक डोर के एंट्रेंस में वो सो जाता है। ಏನೇ ಒಂದು ಸಮಸ್ಯೆ ಬಂದರೂ ಕೂಡ कोई समस्या आए ಮೊದಲು ನನ್ನನ್ನ ಭೇಟಿ ಆಗ್ಬೇಕು, पहले मेरे को भेंट करना है, ನಂತರ ಕುರಿಗಳ ಹತ್ರ ಹೋಗ್ಬೇಕು. बाद में उस भेड़ों के पास जाना ಅಂದ್ರೆ है। इसलिए क्योंकि ತಾನು ಅದಕ್ಕೆ ಡಿಫೆನ್ಸ್ ಮಾಡ್ತಾ ಇರ್ತಾನೆ. वो उसको एक सुरक्षता देता रहता है। ಇದು ಕುರುಬನ ಕೆಲಸ. ये भेड़ एक चरवा का एक काम है। ಕುರಿಗಳಿಗೆ ನೋವಾಗದ ಹಾಗೆ, कभी भी भेड़ों को दुख नहीं पहुंचे, ಕುರಿಗಳಿಗೆ ತೊಂದರೆ ಆಗದ ಹಾಗೆ, कभी भी भेड़ों को कष्ट नहीं हो, ಕುರಿಗಳಿಗೆ ಗಾಯವಾಗದ ಹಾಗೆ, कभी भी उसको गाँव ना हो, ಅದಕ್ಕೆ ಪ್ರತಿ ಸಾರಿ ಅದನ್ನ ಕಾಯುವಂತದ್ದು. वो उसको हर एक दिन उसकी सुरक्षा करना। ಅಷ್ಟು ಮಾತ್ರವಲ್ಲ, उतना ही नहीं, ಅದನ್ನ ದಾವೀದನು ಹೇಳ್ತಾನೆ, इसलिए दाऊद कहता है ಯೆಹೋವನು ನನಗೆ ಕುರುಬನು, यहोवा मेरा चरवा है, ಕೊರತೆ ಪಡೆನು ಎಂಬುದಾಗಿ कभी भी मैं ಹೇಳ್ತಾನೆ. कमी में नहीं जाऊंगा। ಯಾವ ಕುರುಬನು कौन सा एक चरवा ತನ್ನ ಕುರಿಗಳು ಹಸಿವೆಯಿಂದ ಇರುವುದನ್ನು ಸಹಿಸಿಕೊಳ್ಳಲ್ಲ. वो भेड़ कभी भी भूखे रहने के लिए कभी भी नहीं चाहता। ಅದು ಯಾವಾಗಲೂ ಅದಕ್ಕೆ ಮೇವನ್ನು ಕೊಡಬೇಕೆಂಬುದಾಗಿ ಬಯಸ್ತಾನೆ. सभी समय में उसको खाना देने के लिए वो चाहता है। ನಾವಿರುವಂತ ಸ್ಥಳದ ಹಿಂದೆ ಒಂದು ಕುರಿಗಳ ಗುಂಪನ್ನ ಕಾಯ್ತಾ ಇರ್ತಾರೆ. उस एक भेड़ वर्ग का एक झुंड उधर इकट्ठा करते रहते हैं। ನಾವಿರುವಂತ ಸೈಟ್ ಇರುವಂತ ಹಿಂದಿನ ಭಾಗದಲ್ಲಿ ಒಂದು
ಒಬ್ಬ ವ್ಯಕ್ತಿ ಕುರಿಗಳನ್ನ ಕಾಯ್ತಾ ಇದ್ದಾನೆ. हाँ, हमारा इधर साइट है, उसके पीछे में एक भेड़ बकरियां चलाने वाला का एक झुंड है. ಅವ್ರು ಹೇಳ್ತಾ ಇದ್ರು, ನಾವು ಹಾಲನ್ನ ನಿಪ್ಪಲು ಕೊಟ್ಟು ಆ ಹಾಲನ್ನ ಕುಡಿಸ್ತೀವಿ ಅಂತ. हम दूध को निप्पल में डाल के उस भेड़ों को हम पिलाते हैं. ನಾವೇನ ಈಸಿ ಕಟ್ ಮಾಡಿ ತಿಂದ್ಬಿಡ್ತೀವಿ. हम इजी से हम कट करके उसकी मांस को हम खा जाते हैं. ಆದ್ರೆ ಬೆಳೆಸೋರ ಹತ್ರ ಹೋಗಿ ನೀವು ನೋಡಿದ್ರೆ ಗೊತ್ತಾಗತ್ತೆ. अगर उसको पालन करने वाले के पास जाके आपको देखेंगे तो आपको पता चलता है ಅವ್ರು ಏನ್ ಹೇಳ್ತಾರ ಅದು ಕೇಳ್ತಾ ಇರತ್ತೆ. वो क्या कहता है वो सुनता है. ಅದಕ್ಕೆ ಕೊರತೆ ಇಲ್ಲದ ಹಾಗೆ ಅದಕ್ಕೆ ಊಟವನ್ನು ಕೊಡ್ತಾ ಇರ್ತಾರೆ. किसी कमी के बिना उसको खाना देता रहता है. ಹಾಲೆಲೂಯಾ. हालेलुया. ಸೇಫ್ಟಿಯಾಗಿ ಕಾಯ್ತಾರೆ. वो सुरक्षता से उसको करता है. ಕೊರತೆ ಇಲ್ಲದ ಹಾಗೆ ದೇವರು ಕೊರತೆ ಇಲ್ಲದ ಹಾಗೆ ಅದಕ್ಕೆ ಮೇವನ್ನು ಕೊಡ್ತಾರೆ. कभी भी किसी कमी का नहीं है, उसको वो आहार देता है. ಮತ್ತು ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. हरी चराइयों में उसको चलाता है, ऐसा दाऊद कहता है. ನಾವು ಒಂದು ಲಾಕ್ಡೌನ್ ಪೀರಿಯಡ್ ಅಲ್ಲಿ 23ನೇ ಕೀರ್ತನೆ ಬಗ್ಗೆ ಧ್ಯಾನ ಮಾಡಿದಾಗ हम लॉकडाउन के पीरियड में 23 भजन संगीता के बारे में हमने ध्यान किया था. ಎಂತ ಸಂದರ್ಭದಲ್ಲಿ ಆ ದಾವೀದನು ಅದನ್ನು ಬರೆದ ಎಂಬುದಾಗಿ ಹೇಳುವುದಾಗಿದ್ರೆ, किस स्थितियों में उस दाऊद ने ये संगीत को लिखा है कि 22ನೇ ಅಧ್ಯಾಯದಲ್ಲಿ 22 अध्याय में ಆತನು ಅದುಲ್ಲಾಮ್ ಎಂಬ ಸ್ಥಳಕ್ಕೆ ಓಡಿ ಹೋಗ್ತಾನೆ. वो अब्दुल्ला में एक स्थल पे वो भाग जाता है. ಸೌಲನು ಆತನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. सौला उसके पीछे आता है. ಒಂದು ಜೀಪ್ ಎಂಬ ಒಂದು ಅರಣ್ಯಕ್ಕೆ ಬಂದಾಗ जीप एक जंगल में वो कब आता है कि ಅಲ್ಲಿಂದ ಆತನು ತಪ್ಪಿಸಿಕೊಂಡು ಮಾವೋನ್ ಎಂಬ ಹಳ್ಳಕ್ಕೆ ಬರ್ತಾನೆ. उधर से वो छिपकर मावन के एक जगह पे वो आता ಆ है. ಸ್ಥಳಕ್ಕೆ ಬಂದಾಗ उस स्थल पे ಸೌಲನ ಸುತ್ತಲೂ ಸೈನಿಕರು ಆತನ ಮುಂದೆ ಇರ್ತಾರೆ. सौल के सभी सैनिक उसको घेराए रहते ಈಗ हैं. ದಾವೀದನಿಗೆ ಮಾರ್ಗ ಇಲ್ಲ, दाऊद को कभी किसी रास्ता ಎಲ್ಲಿಗೆ नहीं है, ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. इधर जाने के लिए उसको रास्ता नहीं, ಯಾವ ಮಾರ್ಗಗಳು ಆತನಿಗೆ ಕಾಣ್ತಾ ಇಲ್ಲ. किसी कौन सा भी रास्ता उसको नहीं दिखाई पड़ रहा ಅಂತ है. ಸಂದರ್ಭದಲ್ಲಿ उस संदर्भ में ದೇವರನ್ನು ಕೂಗ್ತಾನೆ. प्रभु को चिल्लाता है. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ 22ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ. 22 अध्याय में मेरे प्रभु मेरे को क्यों हाथ छोड़ा, ऐसा उसको ಅದಕ್ಕೆ चिल्लाता ಕೀರ್ತನೆ है. 22ನೇ ಅಧ್ಯಾಯದ ಮೊದಲನೇ ವಚನ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ. इसलिए 22 अध्याय का पहला वचन कहता है कि मेरे प्रभु मेरे को क्यों छोड़ा है. ಆ 22ನೇ ಅಧ್ಯಾಯದಲ್ಲಿ ಆತನಿಗೆ ಆದಂತ ನೋವು, वो 22 अध्याय में उसको हुआ दर्द, ಆ ನೋವಿಂದ ನಿಮಿತ್ತವಾಗಿ वो दर्द के कारण ಸುತ್ತಲೂ ವೈರಿಗಳಿದ್ದಾರೆ, वो उस जगह पे सभी जगह पे उसका वैरी ಸುತ್ತಲೂ है. ಸಮಸ್ಯೆ ಇದೆ, उस सारे जगह पे समस्या है. ಸುತ್ತಲೂ ವೈರಿಗಳು ಆತನ ಸುತ್ತ ಇದ್ದಾರೆ. उसके पास में सभी वैरियां हैं. ಸೌಲನ ಸೈನ್ಯ ಆತನನ್ನು ಸಾಯಿಸುವುದಕ್ಕಾಗಿ ಬಂದಿದ್ದಾರೆ. सौल का एक सैनिक उसको घात करने के लिए आए हैं. ಅಂತ ಸಂದರ್ಭದಲ್ಲಿ उसी समय पर ಆತನಿಗೆ ದೇವರು उसको एक प्रभु ಆತನಿಗೆ ಎಂಗೇದ್ ಅಂತ ಒಂದು ಸ್ಥಳಕ್ಕೆ ಹೋಗುವುದಕ್ಕೆ ದೇವರು ತೋರಿಸ್ತಾನೆ. यंगेदे एक स्थल को जाने के लिए प्रभु उसको सहायता करता है. ಎಂಗೇದಿಗೆ ಗಿರಿಗೆ ಹೋಗುವುದಕ್ಕೆ ದೇವರು ತೋರಿಸ್ತಾನೆ. यंगेदी एक शिखर पे जाने के लिए उसको ಆ कहता है. ಎಂಗೇದ್ ಗಿರಿ ಅಂದ್ರೆ वो यंगेदी का एक शिखर है कि ನೀರಿರುವ ವಿಶ್ರಾಂತಿಕರವಾದ ಹಸಿರು ಹುಲ್ಲು ಇರುವಂತ ಸ್ಥಳ ಅದು. पानी रहने वाला हरियाली की एक जगह ಎಂಗೇದ್. यंगेद. ಹಾಗಾಗಿ ನಿಮಗೆ ಎಂಗೇದಿನ 4 ಆಶೀರ್ವಾದವನ್ನು ನಿಮಗೆ ಮೊದಲೇ ತಿಳಿಸಿದೆ. यंगेदी का एक 4 आशीष को मैंने पहले ही कहा था. ಎಂಗೇದಲ್ಲಿ ಕಾಸ್ಟ್ಲಿಯೆಸ್ಟ್ ಫುಡ್ ಇದೆ, यंगेद में एक बहुत मौलिक का कॉस्टली फूड है, ಸಫಿಶಿಯಂಟ್ ನೀರಿದೆ, एक बहुत एक पानी रहता है, ದ್ರಾಕ್ಷಿಯ ಗೊಂಚಲಿದೆ. और दाग की एक ये है. ನಾಲ್ಕನೇದಾಗಿ चौथा ಆಲಿವ್ ಅಥವಾ ಅಲ್ಲಿ ಒಂದು ಆಲಿವ್ ಎಣ್ಣೆ ಇದೆ. वो जैतून का एक पेड़ की एक तेल है उधर ही. ಅದಕ್ಕಾಗಿ ದಾವೀದ ಹೇಳ್ತಾನೆ, इसलिए प्रभु कहता है, ನೀನು ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, इसलिए दाऊद कहता है कि मेरे सिर पर आप तेल ನನ್ನ मारते ಪಾತ್ರೆ हैं, ತುಂಬಿ ಹೊರಸೂಸುತ್ತದೆ इसलिए ಎಂಬುದಾಗಿ मेरे ಹೇಳ್ತಾನೆ. एक पात्र ऊपर से उमड़ता ಒಬ್ಬ है. ಕುರುಬನು एक चरवा, ಕೊರತೆ ಪಡದ ಹಾಗೆ ನಿನ್ನನ್ನು ಮಾಡಬೇಕಾಗಿದ್ರೆ अगर आप कमी के बिना जीना है तो ನಿನ್ನನ್ನು ಹಸಿರುಗಾವಲಲ್ಲಿ ಆತನು ತಂಗಿಸ್ತಾನೆ. इसलिए हरियाले पे आपको लेके आता है. ಕುರುಬನ 3ನೇ ಗುಣ, एक चरवा का तीसरा गुण, ನಿನ್ನನ್ನ ಹಸಿರುಗಾವಲಲ್ಲಿ ಅಥವಾ ಮೇವಿರುವಂತ ಸ್ಥಳದಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ. एक हरियाली जगह पे आपको वो चरवाता है. ಹಾಲೆಲೂಯಾ. हालेलुया. ನೀವೆಷ್ಟು ಜನ ಕುರುಬರಾಗಿದ್ರಿ? आप कितने लोग इधर चरवा हैं? ಕುರುಬರಾಗ್ಲಿಕ್ಕೆ ಇಷ್ಟನಾ? चरवा बनने के लिए आपको पसंद है? ಯಾರಿಗೆಲ್ಲ ಕುರುಬರಾಗಬೇಕಂತ ಇಷ್ಟ ಇದ್ರೆ कितने लोगों को एक चरवा बनने के लिए पसंद रहेगा? तो ಒಂದು ಕುರಿಯನ್ನ ದಿನ ಇಡೀ ಹೆಗಲ ಮೇಲೆ ಹಾಕೋಬೇಕು ನೀವು. एक भेड़ को अपने कंधे पे आपको उठाना है. ಎರಡನೇ ದಿನ ನೀವು ಕುರಿ ಹತ್ರ ಕೂಡ ಬರಲ್ಲ. दूसरे दिन आप उस चरवे के पास भी, वो भेड़ के पास आना, आप नहीं ಸ್ನಾನ आएंगे. ಮಾಡಿದ್ರು ವಾಸನೆ ಹೋಗಲ್ಲ. वो आप स्नान करेंगे तो भी उसकी स्मेल आपको आपसे नहीं जाएगा. ಅಂತ ಕೆಟ್ಟವರಾದ ನಮ್ಮನ್ನ
उतना एक बुरे होने वाले हमको, ವಾಸನೆ ಬರುವಂತ ನಮ್ಮನ್ನ, हम एक ಪಾಪಿಗಳಾದ ನಮ್ಮನ್ನ हम पापी थे, ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು अपने कंधे पे लेकर ಜನರೊಂದಿಗೆ ಆತನು ಸಂತೋಷ ಪಟ್ಟಿದ್ದಾನೆ. वो प्रभु ये खुशी से, ನಾವು ಕೆಟ್ಟವರಂತ ಗೊತ್ತಿದ್ರು ಕೂಡ, हम बुरे हो, ನಾವು आपको पता है, ಪಾಪಿಗಳಂತ हम ಗೊತ್ತಿದ್ರು पापी ಕೂಡ ऐसा है थे, ನಮ್ಮನ್ನ ಹೆಗಲ ಮೇಲೆ ಆತನು ಕೂರಿಸಿಕೊಂಡಿದ್ದಾನೆ. अपने कंधे पे ಕಳೆದು प्रभु ने ಹೋದ मुझे- ಕುರಿಯನ್ನು ಹುಡುಕುವುದಕ್ಕಾಗಿ, खोने वाले उस ಕಳೆದು भेड़ को, ಹೋದಂತ ನನ್ನನ್ನ ನಿನ್ನನ್ನ खोए हुए आपको और ಯೇಸು मेरे को, ಹುಡುಕಿ ಬಂದು यीशु ढूंढ ಇವತ್ತು कर ಈ ಚೇರಲ್ಲಿ ಕೂತ್ಕೊಂಡು ಆರಾಧನೆ ಮಾಡುವಂತ ದೇವರು ಕೃಪೆ ಕೊಟ್ಟಿದ್ದಾನೆ. इस कुर्सी पर बैठ के प्रभु की आराधना करने के लिए हालेलुया, हालेलुया, ಹಾಲೆಲೂಯಾ, हालेलुया। ಯಾವ ಕಲ್ಲನ್ನ ತೆಗೆದ್ರೆ ನಾತ ಬರ್ತದೆ ಎಂಬುದಾಗಿ ಮಾರ್ತಳು ಹೇಳ್ತಾ ಇದ್ಲು. उस पत्थर नहीं हटेगा तो एक स्मेल आएगा, ऐसा मार्था कह रही ಇವತ್ತು थी। ಕೂಡ ನಾವು ಅನೇಕ ವಿಷಯಗಳಲ್ಲಿ ನಾತ ಬರ್ತಾ ಇದೆ ನಮ್ಮ ಜೀವಿತದಲ್ಲಿ. इसलिए बहुत ही विचारों में हमारे जीवन में ऐसा स्मेल आ रहा है, ಪಾಪದ ನಾತ ನಮ್ಮಲ್ಲಿ ಬರ್ತಾ ಇದೆ. पाप की एक बात आ रही है, ಕೆಟ್ಟತನದ ನಾತ ನಮ್ಮಲ್ಲಿ ಇವತ್ತು ಕೂಡ ಬರ್ತಾ ಇದೆ. बुरे बातों का एक बात ಹೊಟ್ಟೆ आ रही ಕಿಚ್ಚು है, ಎಂಬ ನಾತ ನಮ್ಮಲ್ಲಿ ಇದೆ. एक ईर्ष्यापन की बात आपके ಕೆಟ್ಟ बात आ रही ದೃಷ್ಟಿಯ है, ಪಾಪ ನಮ್ಮಲ್ಲಿದೆ. एक बुरे नजर की एक पाप आपके जीवन में है, ಬೇಡವಾಗಿರುವಂತ ಅನೇಕ ನಾತಗಳು ನಮ್ಮಲ್ಲಿ ಹುಟ್ಟಿದೆ ಇವತ್ತು. एक नहीं चाहिए ऐसा एक संगति का बास आपके जीवन में है, ಅದಕ್ಕಾಗಿ ನಾವು ಕಲ್ಲನ್ನು ಮುಚ್ಚಿ ನಾತವನ್ನು ಮುಚ್ಚುತ್ತಾ ಇದ್ದೇವೆ. ऐसा पत्थर आपको ढांक कर ऐसा ऐसा बास उसमें ಆ रखा है। ನಾತ ಅಥವಾ ಆ ಒಂದು ವಾಸನೆ ಬಂದ್ರನೆ वो स्मेल आने के बाद भी ನಾವು ಯೇಸುವಿನ ಸ್ವರವನ್ನ ಕೇಳಿ कब यीशु मसीह की आवाज को सुनते ಅದರಿಂದ हैं, ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. उससे बाहर आने के लिए आपको साथी ಇಲ್ಲದ್ರೆ है, ನಾವು ಅಲ್ಲೇ ಕೊಳೆದು ನಾಶವಾಗಿ ಹೋಗ್ತೇವೆ. मगर उधर अगर आप बाहर नहीं आएगा तो उधर ही सड़ के ಆದ್ರೆ जाएंगे। ಒಳ್ಳೆ ಕುರುಬನು वो अच्छा चरवा है, ಹಸಿರುಗಾವಲಲ್ಲಿ ತಂಗಿಸುವುದಕ್ಕೆ ಆತನು ಪ್ರಯತ್ನಿಸ್ತಾನೆ. हरियाली में आपको लेके जाके चरवाता है। ಹಲ್ಲೆಲೂಯಾ. हालेलुया। ಪಕ್ಕದವರಿಗೆ ಹೇಳ್ರಿ, बगल वाले से कहिए, ನಿನಗೆ ಹಸಿರು ಹುಲ್ಲುಗಾವಲು ಸಿಗ್ತಾ ಇದೆಯಾ ಅಥವಾ ಒಣಗಿದ ಎಲೆ ಸಿಗ್ತಾ ಇದೆ ಕೇಳ್ರಿ. आपको हरियाली मिल रही कि नहीं, तो सूखा मिल रहा है। ಪಕ್ಕದವರಿಗೆ ಹೇಳ್ರಿ, बगल वाले से कहिए, ಒಣಗಿದ ಎಲೆ, सूखा पत्ता, ಒಣಗಿದ ಎಲೆ सूखा पत्ता ಧರ್ಮಶಾಸ್ತ್ರ, वो प्रभु की ಹಸಿರು ಎಲೆ हरियाली का ಪವಿತ್ರಾತ್ಮನ ಕಾರ್ಯ. पवित्र आत्मा का काम है। ಯಾವ್ದು ಬೇಕು? कौन सा चाहिए आपको? ಯಾವ ಚರ್ಚಿಗೆ ಹೋಗ್ಬೇಕು ನೀವೀಗ? किस कलश से आपको जाना है? ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ. ಚರ್ಚ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ಒಣ ಹುಲ್ ತಿನ್ನಕ್ ಹೋಗ್ಬೇಡ್ರಿ. ಚರ್ಚ್ ದೂರ ಆದ್ರೂ ಹಸಿರು ಹುಲ್ ತಿನ್ನಕ್ ಹೋಗ್ರಿ. कलसिया नजदीक में है, उधर जाके सूखे पत्ता नहीं खाइए। ಪಕ್ಕದವರಿಗೆ ಹೇಳ್ರಿ, बगल वाले से कहिए, ಮನೆ ಹತ್ರನೇ ಒಣಗಿದ ಹುಲ್ ಸಿಗತ್ತಂತ ತಿನ್ನಕ್ ಹೋಗ್ಬೇಡ. और घर के पास ही वो सूखा पत्ता मिलेगा, वैसा नहीं खाए आप। ಕಾಡಿಗೆ ಹೋದ್ರೆ ಹಸಿರು ಹುಲ್ ಸಿಗತ್ತೆ. जंगल में जाएगा तो आपको हरियाली मिलेगा, ಶಬ್ದ ಇಲ್ಲ, आवाज नहीं है। ಒಳ್ಳೆ ಕುರುಬ अच्छा चरवा ಹಸಿರು ಹುಲ್ಲನ್ನು ತಿನ್ನಿಸ್ತಾನೆ एक हरियाली आपको खिलाता है, ಮತ್ತು ಹಸಿರು ಹುಲ್ಲಿನಲ್ಲೇ ಕೂರ್ಲಿಕ್ಕೆ ಹೇಳ್ತಾನೆ. और हरियाली में आपको बैठने के लिए बोलता है। ಪಂಕ್ತಿ ಪಂಕ್ತಿಯಾಗಿ ಹಸಿರು ಹುಲ್ಲಿನ ಮೇಲೆ ಕೂತ್ಕೊಳ್ರಿ वो ಎಂಬುದಾಗಿ पंक्ति ಹೇಳ್ತಾನೆ. के बाद ऐसा जैसे उसको बिठाता है कि हरियाली में। ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया। ಮತ್ತು ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರ ಮಾಡುತ್ತಾನೆ. एक विश्रांति का एक पानी के पास आपको लेके जाएगा। ಎಷ್ಟು ಜನ ನೀರ್ ಹತ್ರ ಹೋಗಿದ್ರಿ? ನೀರ್ ಹತ್ರ ಹೋಗಿದ್ರಿ? कितने लोग आप पानी के पास चले गए हैं? ಕೊಳಕು ನೀರ್ ಹತ್ರ ಎಷ್ಟು ಜನ ಹೋಗಿದ್ರಿ? वो गंदे पानी के पास कितने ಎಲ್ಲಿ लोग हैं? ಹೋದ್ರೆ ನಿಮ್ಮ ಮುಖ ಕಾಣುತ್ತೆ? वो किधर जाएगा तो आपके चेहरा दिखाई पड़ता है। ಕಲಸಿದ ನೀರಲ್ಲ, वो हिलाने वाला पानी में, ಕೆಸರು ನೀರಲ್ಲ, वो बुरे पानी में, ಹೇಳ್ರಿ ಪ್ಯೂರ್ ವಾಟರ್, प्योर एक पानी में, ಪವಿತ್ರವಾದ ಶುದ್ಧವಾದ ನೀರಿನಲ್ಲಿ ನಮ್ಮ ಮುಖ ಕಾಣುತ್ತೆ. एक शुद्ध पानी में आपकी चेहरा दिखाई पड़ता है। ಎಲ್ಲಿ ನಿನ್ನ ಪಾಪ ಕಾಣುತ್ತೆ ಅಂದ್ರೆ ಶುದ್ಧವಾದ ನೀರಿನಲ್ಲಿ ನೀನು ಯಾರಂತ ಗೊತ್ತಾಗತ್ತೆ. आपकी पाप किधर दिखाई पड़ता है कि शुद्ध पानी में। ಕೆಲವರು ಏನ್ ಮಾಡ್ತಾರೆ ಅಂದ್ರೆ बहुत लोग कैसे क्या करते हैं कि ಗಲೀಜ್ ಮಾಡಿದಂತ ನೀರನ್ನು ಅವರು ಕುಡಿತಾರೆ, ಇನ್ನೊಬ್ರಿಗೂ ಅದೇ ಕುಡಿಸ್ತಾರೆ. गलीज पानी को वो भी पीते हैं और दूसरे आदमी को पिलाते हैं। ಅವರು ಮಿಕ್ಸ್ ಆಗಿರ್ತಾರೆ, ಇನ್ನೊಬ್ರಿಗೂ ಮಿಕ್ಸ್ ಆಗಿ ಮಾಡ್ಬಿಡ್ತಾರೆ. वो भी ऐसा बुरे बन जाते हैं और दूसरों को भी बुरा ಆದ್ರೆ ಒಳ್ಳೆ बनाते हैं। ಕುರುಬನು मगर अच्छा चरवा ವಿಶ್ರಾಂತಿಕರವಾದ विश्रांति ನೀರುಗಳ ಬಳಿಯಲ್ಲಿ पानी के पास ಬರ ಮಾಡುತ್ತಾನೆ. वो आपको लेके जाए। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ಪಕ್ಕದವ್ರಿಗೆ ನೋಡಿ ಹೇಳ್ರಿ, बगल वाले से कहिए, ಮಿಕ್ಸ್ ನೀರ್ ಕುಡಿದ್ರೆ मिक्स पानी पिएगा तो ಕಾಲಾರ ಬರುತ್ತೆ, कॉलरा आएगा। ಪ್ಯೂರ್ ವಾಟರ್ ಕುಡಿದ್ರೆ प्योर पानी पिएगा ಹೆಲ್ತ್ तो ಸ್ಟ್ರಾಂಗ್ ಆಗಿರುತ್ತೆ. हेल्थ स्ट्रांग रहेगा। ಯಾಕೆ ನಾವು ಸ್ಪಿರಿಚುಯಲಿ ವೀಕ್ ಆಗಿರೋದು? क्यों हम स्पिरिचुअली आत्मिक रीति में वीक ಯಾಕೆ हैं? ಸ್ಪಿರಿಚುಯಲಿ ನಾವು ಸಿಕ್ ಆಗಿರೋದು? आत्मिक रीति से क्यों हम सिक हो ಆತ್ಮಿಕ गए? ಜಗತ್ತಿನಲ್ಲಿ ಯಾಕೆ ನಾವು ರೋಗದಿಂದ ಇರೋದು? आत्मिक रीति में क्यों हम रोग में हैं? ಪ್ಯೂರ್ ವಾಟರ್ ಸಿಗ್ತಾ ಇಲ್ಲ. ಅದಕ್ಕೆ आपको शुद्ध पानी नहीं मिल रहा है। ಪ್ಯೂರ್ ವಾಟರ್ ಸಿಕ್ಕರೆ, शुद्ध पानी आपको मिलेगा, ಶುದ್ಧ ವಾಕ್ಯ ಸಿಕ್ಕರೆ, शुद्ध वाक्य आपको मिलेगा तो ನೀವು ವಾಕ್ಯವನ್ನು ಕೇಳಿದ ದಶೆಯಿಂದ ಶುದ್ಧರಾದ್ರಿ. आप प्रभु की वचन सुनने के बाद आप शुद्ध बने गए हैं।
ಹಾಲೆಲೂಯ. हालेलुया। ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು जवान अपने चाल चलन को शुद्ध करने वाला कैसे है? ವಾಕ್ಯವನ್ನ वाक्यों को ಗಮನಿಸಂದ್ರೇನು? देखने का क्या है? वचन को देखने का ಹಿಂಗ ऐसा देखने का है, ಹಿಂಗಂತ ಹೇಳಿದ್ರ ऐसा देखने के लिए कहा रहा है क्या? ಅದನ್ನ ಗಮನಿಸಲ ಅಳವಡಿಸಿಕೊಂಡು ನಡೆಯುವುದರಿಂದಲೇ उसको अपना कर उससे चलने के लिए वो कहा रहा है। ಹಾಲೆಲೂಯ. हालेलुया। ಹೇಳ್ರಿ, ನಾಲ್ಕನೇ ಗುಣ ಏನು? ಕುರ್ಬಾನ ನಾಲ್ಕನೇ ಗುಣ चौथा चरवा का गुण क्या है? ವಿಶ್ರಾಂತಿಕರವಾದ सुखदायी जल के पास ತನ್ನ ಹೆಸರಿಗೆ ತಕ್ಕಂತೆ अपने नाम के कारण ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. नीति मार्ग पे आपको, धर्मी मार्ग में आपको चलाएगा। ಹಾಗಿದ್ರೆ ದೇವರ ಮಾತು ಯಾರಿಗೆ ಬಂದಿದೆ ಇವಾಗ? अभी प्रभु की वचन किसको आया है? ಹೇಳ್ರಿ, ಯಾರಿಗೆ ಬಂದಿದೆ? किसको आया है बोलिए। ನೋಡೋಣ ಈಗ ಲೂಕನ ಬರೆದ ಸುವಾರ್ತೆ लूक का सुसमाचार 2ನೇ ಅಧ್ಯಾಯ 2 अध्याय 8ನೇ ವಚನ. 8वां पद। ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ಅಲ್ಲಿ 4 ಲೈನ್ ಮಾಡ್ಕೊಡ್ರಿ. ಆ ಸೀಮೆಯಲ್ಲಿ ಅಂತ ಒಂದು ಲೈನ್ ಮಾಡ್ಕೊಡ್ರಿ. उधर 4 लाइन कर लीजिए आप। उस देश में ಹೊಲ ಅನ್ನೋ ಒಂದು ಸ್ಥಳಕ್ಕೆ ಲೈನ್ ಮಾರ್ಕ್ ಮಾಡ್ಕೊಡ್ರಿ. उधर ही मैदान ऐसा लिखा है, उसको लाइन अंडरलाइन कर ಮತ್ತು लीजिए। ರಾತ್ರಿಯಲ್ಲಿ ಅನ್ನೋದನ್ನ ಮಾರ್ಕ್ ಮಾಡ್ಕೊಡ್ರಿ. उधर ही आप लाइन कर लीजिए कि पहर में ಕುರಿ ಹಿಂಡನ್ನ ಕಾಯುತ್ತಿರಲಾಗಿ ಎಂಬುದಾಗಿ ಮಾರ್ಕ್ ಮಾಡ್ಕೊಳ್ರಿ. वो अपने बेड़ों को चराने वाला झुंड ऐसा लिखा है, उसको मार्क कर लीजिए। ಎಂತವರಿಗೆ ದೇವರ ವಾಕ್ಯ ಬರ್ತದೆ ಎಂಬುದಾಗಿ ಹೇಳುವುದಾಗಿದ್ರೆ किनको प्रभु की वचन आता है हम कहेंगे तो ಆ ಸೀಮೆಯಲ್ಲಿ, उस देश में। ಆ ಸೀಮೆಯಲ್ಲಿ ಅಂದ್ರೆ उस देश में ಈಗ ಗಮನಿಸ್ರಿ, इधर ही आप देखिए, ನಂದು ಹೊಸರೋಡು, मेरा ಹೊಸರೋड है, ಪುಟ್ಟೇನಹಳ್ಳಿ, ಪುಟ್ಟೇನಹಳ್ಳಿ, ಆಮೇಲೆ ಹುಳಿಮಾವು, ಹುಳಿಮಾವು, ಮತ್ತೆ अक्षय नगर। ನಿಮ್ಮ ಏರಿಯಾ ಹೇಳ್ರಿ. आपका ಹೀಗೆ आपकी एरिया ನಿಮ್ಮ ಅದು ನಿಮ್ಮ ಸೀಮೆ. ये आपकी एक देश है, ಇದು ನಿಮ್ಗೆ ಕೊಡಲ್ಪಟ್ಟಂತ ಸೀಮೆ. आपको देने वाला एक देश है। ನೀನ್ ಪುಟ್ಟನಹಳ್ಳಿಲಿರೋನು, अगर आप पुट्टेनहल्ली ಅಥವಾ ನೀನು ಹುಳಿಮಾವಲಿರೋನು, आप उधर रहने वाले व्यक्ति, ಪುಟ್ಟನಹಳ್ಳಿ ನೋಡೋದೆ अगर वो पुट्टेनहल्ली को नहीं देखे, ನಿನ್ ದೃಷ್ಟಿ ಹೊಸರೋಡ್ ನೋಡ್ತಾ ಇದ್ರೆ अगर उस रोड को आप देखेंगे तो ದೇವರ ಮಾತು ನಿನಗೆ ಬರಲ್ಲ. प्रभु की वचन आपको नहीं मिलेगा। ನೀನು ಕೊಡಲ್ಪಟ್ಟಂತ ಸೀಮೆಯಲ್ಲಿ ನೀವು ನಂಬಿಗಸ್ತರಾಗಿರ್ಬೇಕು. आपको किधर आपको दिया गया है, उस जगह पे आपको एक विश्वास योग्य रहना है। ಹಾಲೆಲೂಯ. हालेलुया। ಯಾಕೋ ಶಬ್ದ ಇಲ್ಲ? आपको आवाज नहीं है। ನನಗೆ ಕೊಟ್ಟಂತ ಪ್ಲೇಸ್ ಅಲ್ಲಿ ಏನೂ ಇಲ್ರಿ, मेरे को दिया हुआ वो प्लेस में कुछ भी नहीं है, ಏನು ಬರಲ್ಲ. कुछ भी नहीं आएगा। ಅಲ್ಲಿ ಹೋದ್ರೆ ಏನಾದ್ರೂ ಬರುತ್ತೆ. उधर जाएगा तो कुछ भी मिलेगा। ಡೈವರ್ಷನ್ ಆಯ್ತು ಅಂದ್ರೆ अगर आप डाइवर्शन करेंगे तो ದೇವರ ಮಾತು ನಿನಗೆ ಬರಲ್ಲ. प्रभु की वचन आपको नहीं आएगा। ಅವರು ಕೊಡಲ್ಪಟ್ಟಂತ ಸ್ಥಳದಲ್ಲಿ, उसको क्या स्थल ತಮ್ಮ दिया था, ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ, उनको क्या जिम्मेदारी दिया था, ಸ್ಥಳದಲ್ಲಿ उनको क्या स्थल दिया था, ನಂಬಿಗಸ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ರು. विश्वास योग्य बन के ದೇವರ अपने काम ಮಾತು करें। ಯಾರಿಗೆ ಬರ್ತದೆ ಅಂದ್ರೆ, वो प्रभु की बात किसको आता है ನಿನಗೆ कि ಕೊಡಲ್ಪಟ್ಟಂತ ಸ್ಥಳದಲ್ಲಿ आपको दिया हुआ जिम्मेदारी ನಂಬಿಗಸ್ತನಾಗಿ, जिम्मेदारी में विश्वास ಜವಾಬ್ದಾರಿಯುತನಾಗಿ आप काम करेंगे ನೀನು तो, ಕೆಲಸ ಮಾಡೋದಾಗಿದೆ, अगर आप काम करेंगे तो ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ದೇವರು ಮಾತಾಡೋದಕ್ಕೆ ದೇವರು ಪ್ರಾರಂಭಿಸ್ತಾನೆ. प्रभु की काम आपके जीवन में बात करने के लिए प्रभु चाहता ಕುರುಬರು है। ಯಾರು? ये गडेरिया कौन ಅವರು है? ಸುಮ್ಮನೆ ಎಲ್ಲ ಕಡೆ ಹೋಗಲ್ರಿ. वो चुप से सभी जगह पे नहीं जाते हैं, ಆ ಸೀಮೆಯಲ್ಲಿಯೇ ಅವರು ಇರ್ತಾರೆ. उस देश में ही वो रहते हैं। ಯಾವ ಸೀಮೆ? वो क्या देश है? ದಾವೀದನೂರಲ್ಲಿ ಅಂದ್ರೆ ಬೆತ್ಲೆಹೇಮಲ್ಲಿ ಅವರು ಕೊಡಲ್ಪಟ್ಟಂತ ಸೀಮೆಯಲ್ಲಿ ಅವರು ಕುರಿಗಳನ್ನ ಕಾಯ್ತಾ ಇದ್ರು. दावीद की नगरी में बेथलेहेम में वो अपने भेड़ों को चरवा कर रहे थे। ದಾವೀದನು ಒಂದು ಕುರಿ ಕಾಯುವಂತ ವ್ಯಕ್ತಿಯಾಗಿದ್ದ. दाऊद एक भेड़ बकरियों को चराने वाला चरवा था। ತನಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳಲ್ಲಿ अपने को दिया हुआ जिम्मेदारी में ಕುರಿಗಳನ್ನ ಆತನು ಕಾಯ್ತಾ ಇದ್ದ. वो भेड़ों को चरवा कर रहा था, ಕುರಿಗಳನ್ನ ಕಾಯ್ತಾ ಇದ್ದ. भेड़ों को चरवा कर रहा था। ಸಿಂಹಗಳು ಕರಡಿಗಳು ಬಂದಾಗ ಅದನ್ನ ಅಟ್ಯಾಕ್ ಮಾಡ್ತಾ ಇದ್ದ. सिंह और भालू कब आता है उसको उससे बचाता था। ಕುರಿಗಳನ್ನ ಸೇಫ್ಟಿ ಮಾಡಿದ್ರ ನಿಮಿತ್ತವಾಗಿ भेड़ों को वो सेफ्टी करने का एक निमित्त ದೇವರು ಆತನನ್ನ, प्रभु उसको ವ್ಯಕ್ತಿಗಳನ್ನ ಕಾಯುವುದಕ್ಕಾಗಿ ದೇವರು ಆತನನ್ನು ನೇಮಿಸಿದ್ರು. लोगों को चराने के लिए प्रभु ने उसको ಅರಸನನ್ನಾಗಿ ಮಾಡಿದ್ರು. उसको राजा बना दिया। 3 ಸಾರಿ ದೇವರು ಆತನನ್ನು ಅಭಿಷೇಕ ಮಾಡಿದ್ರು. 3 बार उसको प्रभु ने अभिषेक किया। ಕುರುಬರಿಗೆ ದೇವರ ಮಾತು ಯಾಕೆ ಬಂತಂದ್ರೆ, एक चरवा को क्यों प्रभु की बात आया है? ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ अपने को दिया हुआ जिम्मेदारी में ನಂಬಿಗಸ್ತರಾಗಿ विश्वास योग्य बनकर ದೇವರಿಗಾಗಿ ನಿಂತ್ಕೊಳ್ತಾರೆ. प्रभु के लिए ತಮ್ಮ ಕೆಲಸದಲ್ಲಿ, अपने कामों में ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ अपने को दिया हुआ ನಾವು जिम्मेदारी ನಿಲ್ಲುವಾಗ आप कब खड़े ದೇವರ रहते ಮಾತು हैं? ನಮ್ಮ ಜೀವಿತದಲ್ಲಿ ಬರ್ತದೆ. प्रभु की बात आपके जीवन में आता है। ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया। ನಾವು ನಮ್ಮ ಲೊಕೇಶನ್ ಅನ್ನು ಬಿಟ್ಟು ಇನ್ನೊಂದು ಲೊಕೇಶನ್ ನೋಡ್ತಾ ಇದ್ರೆ ಬಹಳ ಕಷ್ಟ ಆಗತ್ತೆ. हमारे लोकेशन को छोड़ के दूसरे लोकेशन को हम देखते हैं तो बहुत एक खराब संगति है। हालेलुया, हालेलुया, ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया।
ಯಾಕೆ ಕುರುಬರಿಗೆ ಮಾತು ಬಂತು? क्यों वो गडेरियों ತಮ್ಮ को प्रभु की बात आया? ಕೊಡಲ್ಪಟ್ಟಂತ ಸ್ಥಳದಲ್ಲಿ ಅವರು ನಂಬಿಗಸ್ತರಾಗಿ ಕೆಲಸ ಮಾಡ್ತಾ ಇದ್ರು. अपने देश में वो विश्वास योग्य बन के अपने काम कर ಅವರ रहे हैं. ದೃಷ್ಟಿ उनकी एक नजर ಕೊಡಲ್ಪಟ್ಟಂತ ಒಂದು ಸ್ಥಳದ ಮೇಲೆ. वो उसको क्या स्थल दिया था उसके स्थल पे है. ಹಾಲೆಲೂಯಾ. हालेलुया. ಹಾಗಾಗಿ इसलिए ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ पवित्र आत्मा कब हमारे ऊपर आता है? ಮೊದಲು ಎಲ್ಲಿ? पहले किधर? ಫಸ್ಟ್ ನೀವು ಬಲವನ್ನು ಹೊಂದಿ, ಫಸ್ಟ್ ಯೆರೂಸಲೇಮ್, पवित्र आत्मा आपके ऊपर ಫಸ್ಟ್ आने ನಿನಗೆ ಕೊಟ್ಟಂತ ಸ್ಥಳ, पहला यरूशलेम. ನಂತರ ದೇವರ ಆ ಸ್ಥಳ, ನೀವು ಆ ವಿಷಯದಲ್ಲಿ ನಂಬಿಗಸ್ತರಾಗಿದ್ರೆ उस स्थल पे आप विश्वास योग्य रहेंगे तो ನಂತರ ಎಲ್ಲಾ ಯೂದಾಯ उसके बाद सभी ಸಮಾರ್ಯ यूदाया, ಸೀಮೆಗಳಲ್ಲಿ समार्य ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. संसार की सारी जगह के ಮೊದಲು ನೀನು ಮೊದಲಿನ ಸ್ಥಳದಲ್ಲಿ ನಂಬಿಗಸ್ತರಾಗಿದ್ರೆ ऊपर, अगर पहले स्थल पे आप विश्वास योग्य रहेंगे तो ದೇವರು प्रभु ತನ್ನ ಮಾತನ್ನು ನಿನ್ನ ಜೀವಿತ ನೆರವೇರಿಸ್ತಾನೆ. अपने बात को प्रभु आपके जीवन में पूरा करेगा. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಲೋಟನು लूत ಸುಂದರವಾದ ಸ್ಥಳವನ್ನು ನೋಡಿದಾನೆ. एक अच्छा एक हरियाली जगह को उसने देखा. ತನಗಿರುವಂತ ಸ್ಥಳದಿಂದ अपने स्थल से ಸುಂದರವಾದ ಸ್ಥಳವನ್ನು ನೋಡಿ ಅಲ್ಲಿ ಹಾದು ಹೋಗಿದ್ದಾನೆ. एक अच्छे एक स्थल को उसने देख कर उधर ಸುಂದರ ಸ್ಥಳ गया. ಎಂಬುದಾಗಿ ಹಾದು ಹೋಗಿದ್ದಾನೆ. अच्छा जगह कहकर वो चले गया है. ತನ್ನ ಆತ್ಮಿಕ ಜೀವಿತವನ್ನ ಕಳ್ಕೊಂಡಿದ್ದಾನೆ. अपने आत्मिक जीवन को उसने खो दिया है. ಹಾಲೆಲೂಯಾ. हालेलुया. ಪಕ್ಕದವರಿಗೆ ಹೇಳ್ರಿ, बगल वाले से ಇಲ್ಲಿ कहिए, ಗಟ್ಟಿಯಾಗಿ ಹೇಳ್ರಿ, जोर से कहिए, ಡೋರಲ್ಲಿ ಕುತ್ಕೋಪ್ಪ, ರೋಡಲ್ಲಿ ಕುತ್ಕೋಬೇಡ ಅಂತ ಹೇಳ್ರಿ. रूम में बैठो, रास्ते पे नहीं बैठो. ಹಾಲೆಲೂಯಾ. हालेलुया. ಅಬ್ರಹಾಮನಿಗೆ ನೋಡ್ಲಿಕ್ಕೆ ಬಂದಾಗ अब्राहम को देखने आने के समय ಅಬ್ರಹಾಮನು ಮನೆಯ ಮುಂದೆ ಕೂತಿದ್ದಾನೆ. वो अपने घर के आगे में ಲೋಟನು बैठा ಎಲ್ಲಿ है. ಕೂತಿದ್ದಾನೆ? लूत किधर बैठा है? ಊರು ಬಾಗಿಲ ಮುಂದೆ ಕೂತಿದ್ದಾನೆ. शहर की वो आगे का रास्ते पे बैठा है. ಊರು ಬಾಗಿಲ ಮುಂದೆ ಕೂತ್ರೆ और रास्ते में बैठेगा तो नाश आता है. ಮನೆ ಬಾಗಿಲ ಮುಂದೆ ಕೂತ್ರೆ घर के आगे में बैठेगा, ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾನೆ. आपकी दिया वो वाचा को प्रभु पूरा करेगा. ಹಾಲೆಲೂಯಾ. हालेलुया. ಇವತ್ತು ನೀನು ಕುರುಬನಾಗಿರ್ಬೇಕೆಂಬುದಾಗಿ ನೀನು ಬಯಸುವುದಾಗಿದ್ರೆ आज आप चरवाहा बनने के लिए ನಿನಗೆ चाहते हैं तो ಕೊಡಲ್ಪಟ್ಟಂತ ಜವಾಬ್ದಾರಿಗಳಲ್ಲಿ आपको क्या एक जिम्मेदारी दिया है, ನಂಬಿಗಸ್ತನಾಗಿರ್ಬೇಕು. उसमें विश्वास योग्य बन के रहिए. ಹಾಲೆಲೂಯಾ. हालेलुया. ಯಾಕೆ ಇವರಿಗೆ ದೇವರ ಮಾತು ಬಂತು ಎಂಬುದಾಗಿ ಹೇಳಿದಾಗಿದ್ರೆ, क्यों इन लोगों को प्रभु की वचन आया कहेंगे तो ಎರಡನೇದಾಗಿ दूसरा, ಇದು ನಿಮ್ಗೆ ಗೊತ್ತಿರುವಂತ ಮಾತೆ, ಅದಕ್ಕಾಗಿ ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ. आपको ये सभी पता है इसलिए मैं रिपीट कर रहा हूँ. ಹೊಲದಲ್ಲಿದ್ದರು, वो मैदान पे थे, ರಾತ್ರಿ ಹೊತ್ತಿಗೆ रात में ಹೊಲದಲ್ಲಿದ್ದಾರೆ. रात में वो मैदान पे हैं. ಹಾಲೆಲೂಯಾ, हालेलुया. ಹಾಲೆಲೂಯಾ. हालेलुया. ಅರ್ಥ ಆಗಿಲ್ಲ. आपको समझ में नहीं आया. ಕುರಿ ಕಾಯೋನು ಎಲ್ಲಿದ್ದಾನೆ? अभी भेड़ बकरी चराने वाला किधर है? ತನ್ನ ಕೆಲಸದಲ್ಲಿದ್ದಾನೆ. अपने काम पे है. ಪಕ್ಕದವ್ರಿಗೆ ಹೇಳ್ರಿ, बगल वाले से कहिए, ಪಕ್ಕದವ್ರಿಗೆ ಹೇಳ್ರಿ, बगल वाले से कहिए, ನೀನು ದೇವರು ನಿನಗೆ ಸ್ವರ ಬರ್ಬೇಕಾಗಿದ್ರೆ, अगर आपको प्रभु से वो आवाज आना है तो ನೀನು ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಇರೋದು ಮಾತ್ರ ಅಲ್ಲ, ಅಲ್ಲಿ ಕೆಲಸ ಕೂಡ ಮಾಡಬೇಕು. आपको दिया हुआ काम में आप रहना नहीं, सल में रहना नहीं, आप काम भी करना है. ಹೊಲದಲ್ಲಿದ್ದರು, वो मैदान पे थे, ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿದ್ದರು, आपको दिया ಕೆಲಸವನ್ನ ಮಾಡ್ತಾ ಇದ್ರು, वो काम कर रहे थे, ನಂಬಿಗಸ್ತರಾಗಿದ್ದರು. वो विश्वास योग्य थे, ಅದಕ್ಕಾಗಿ ದೇವರ ಮಾತು ಬಂತು. इसलिए उनको प्रभु की वचन आया. हालेलुया. हालेलुया. ಶಾಸ್ತ್ರಿಗಳು, शास्त्री, ಫರಿಸಾಯದವರು, फरिसाई, ಸದ್ದುಕಾಯರು सद्दुकाई ರಾತ್ರಿಯಲ್ಲಿ रात में ಮಲ್ಕೊಂಡಿದ್ರು. वो सो रहे थे. ಆದರೆ मगर ಕುರುಬರು मगर ರಾತ್ರಿಯಲ್ಲಿ रात में ಕುರಿಗಳನ್ನ ಕಾಯ್ತಾ ಇದ್ರು. भेड़ों को वो चरवा रहे थे. ಹಾಲೆಲೂಯಾ. हालेलुया. ಪಕ್ಕದವ್ರಿಗೆ ಹೇಳ್ರಿ, बगल वाले से कहिए, ಹೊಲದಲ್ಲಿರದೆ ಮನೇಲಿದ್ರೆ ದೇವರ ಶಬ್ದ ಬರಲ್ಲ. मैदान से आप घर में रहेगा तो आपको आवाज नहीं आएगा प्रभु से. ಎಷ್ಟು ಜನ ಕೆಲಸಕ್ಕೆ ಹೋಗ್ತೀರಿ ಗಾರ್ಮೆಂಟ್ಸ್ಗೆ? कितने लोग आप काम पे ಅಲ್ಲ, जाते ನೀವು ಕೆಲಸ हैं? ಮಾಡೋರು ಕೈ ಎತ್ರಿ. काम करने वाले आप हाथ उठाइए. ನಿಮ್ಮ ಮನೇಲಿದ್ರೆ ಊಟ ಬರುತ್ತಾ ಅಥವಾ ಕೆಲಸದಿದ್ರೆ ಊಟ ಬರುತ್ತಾ? घर पे बैठेंगे तो खाना आएगा, तो नहीं तो जगह पे जाके काम करेगा तो आपको खाना आएगा. ಹೋಗಿ ಪಂಚ್ ಹೊಡೆದು ಬಂದ್ಬಿಟ್ರೆ ಆಯ್ತಾ? आपको पंच दे ऐसा करके आप फिंगरप्रिंट दे के आएगा तो आपको हो गया? ಹೇಳ್ರಿ. कहिए. ಹಾಗಿದ್ರೆ ದೇವರ ಶಬ್ದ ಯಾರಿಗೆ ಬರುತ್ತೆ? प्रभु की आवाज किसको मिलता है? ತಮ್ಮ ಕೊಡಲ್ಪಟ್ಟದ ಜವಾಬ್ದಾರಿಯಲ್ಲಿ ಇರುವಂತ ಸ್ಥಳದಲ್ಲಿ ಲೊಕೇಶನ್ ಅಲ್ಲಿ ಇರೋದು ಮಾತ್ರ ಅಲ್ಲ, लोकेशन में रहने वाले लोगों के लिए उतना ही नहीं है, ಅಲ್ಲಿ ಕೆಲಸ ಮಾಡುವಂತವರಾಗಿರ್ಬೇಕು. उधर उस जगह पे काम करने वाला बनना चाहिए. ಅಂತವರಿಗೆ ದೇವರ ಶಬ್ದ, उन लोगों को प्रभु से आवाज ಅಂತವರಿಗೆ आता है. ದೇವರ ಮಾತು. उन लोगों को प्रभु की ओर से आवाज आता हालेलुया. है. हालेलुया. ಇಷ್ಟು ದಿನ ಯಾರಾದರೂ ನೀವಿರುವಂತ ಸ್ಥಳದಲ್ಲಿ ನಿಮಗೆ ಹಾಗೇ ಏನಾದರೂ ಕೆಲಸ ಮಾಡದೆ ಮನೇಲಿ ಹಣ ಬಂತ? आप रहने वाले, आप बिना काम के आपको पैसा मिला है क्या? ಇಲ್ಲ ಅಲ್ಲ.
ಹಾಗಿದ್ರೆ इसलिए ಯಾರಿಗೆ ದೇವರ ವಾಕ್ಯ ಬಂತು? किनको प्रभु की ओर से प्रभु की आवाज ತಮ್ಮ आया? ಹೊಲಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತವರಿಗೆ. अपने मैदान पे रखकर प्रभु वो काम करने वाले व्यक्तियों को. ಅಂದ್ರೆ ನಾಲ್ಕನೇ ವ್ಯಕ್ತಿ ಯಾರು ಗೊತ್ತಾ? चौथा व्यक्ति कौन है? पता ಎಂತವರು है? ಕುರುಬರು ಗೊತ್ತಾ? कौन सा एक चरवाहा है ತಮ್ಮ ಕೊಡಲ್ಪಟ್ಟಂತ ಜವಾಬ್ದಾರಿಯಲ್ಲಿ अपने को दिया हुआ जिम्मेदारी में ಕೆಲಸ ಮಾಡುವಂತ वो ವ್ಯಕ್ತಿಗಳಿಗೆ काम करने वाला व्यक्ति थे. ದೇವರು ಮಾತನಾಡ್ತಾನೆ. प्रभु उनसे बात करता है. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. हालेलुया ಹೇಳ್ರಿ ಹಾಲೆಲೂಯಾ. हालेलुया. ಒಂದು ಸಾರಿ ನನಗೊಬ್ರು ಫೋನ್ ಮಾಡಿದ್ರು. एक बार मेरे को किसी ने फोन किया था. ಅವ್ರು ನನ್ನ ಜೊತೆಗೆ ಇದ್ರು. वो हमारे साथ में थे. ನಾನು ಅವ್ರಿಗೆ ಹೇಳ್ತಾ ಇದ್ದೆ, हम उसको कहते थे ಇವತ್ತು ಇಲ್ಲಿ ಹೋಗಿದ್ದೀರಪ್ಪ ಅಂತ ಕೇಳಿದೆ. आज उस जगह पे गए थे क्या? ಹೋಗಿದ್ದೆ ಅಂತ ಹೇಳಿದ್ರು. उसने कहा कि गए थे. ನಾನು ಹೇಳಿದೆ, उसको कहा मैंने ನೀನು ಹೋಗ್ಲಿಲ್ಲ, आप नहीं गए, ನೀನು ಇವಾಗ ಮನೇಲಿ ಇದೀಯಾ ಅಂತ ಹೇಳಿದೆ. आप घर पे हैं सब. ಇಲ್ಲ 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 ಸುಮ್ಮನೆ ಹೇಳ್ಬೇಡ ಇಲ್ಲ ಅಂತ ಹೇಳಿದೆ. वो उसने कहा कि नहीं नहीं आप झूठ बोल रहे हैं. ಇಲ್ಲ 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 ನಾನು ನೋಡ್ತಾ ಇದ್ದೀನಿ ನೀನು ಅಲ್ಲೇ ಇದೆಯಾ ಅಂತ ಹೇಳಿದೆ. मैं देख रहा हूँ कि आप उधर ही हैं, मैंने ऐसा कहा. 2 ನಿಮಿಷದಲ್ಲಿ ಕಾಲ್ ಬಂತು. 2 ही मिनट में कॉल आया. ದಯವಿಟ್ಟು ನಮ್ಮ ಕ್ಷಮಿಸಿರಿ ಎಂಬುದಾಗಿ. एक मेरे को क्षमा कीजिए उन्होंने कहा. ಯಾವ ವ್ಯಕ್ತಿಯನ್ನು ದೇವರು ಘನಪಡಿಸ್ತಾನಂದ್ರೆ, किस व्यक्ति को प्रभु ಯಾರ उन्नति में ವ್ಯಕ್ತಿಯೊಟ್ಟಿಗೆ ದೇವರು ಮಾತನಾಡ್ತಾನಂದ್ರೆ, किन लोगों के पास प्रभु बात ಆತನ करता है, ಬರುವಿಕೆಯಲ್ಲಿ ದೇವರು ಯಾರನ್ನು ಉಪಯೋಗಿಸಿಕೊಳ್ತಾನಂದ್ರೆ, उसकी आगमन में किस लोगों को उपयोग करता है कि ಕಷ್ಟ ಪಡುವಂತ ವ್ಯಕ್ತಿಗಳನ್ನ ದೇವರು कष्ट ಸಂದರ್ಶಿಸ್ತಾನೆ. कष्ट करने वाले और काम करने वाले व्यक्तियों को प्रभु ಪರಿಶ್ರಮ ಪಡುವಂತ ವ್ಯಕ್ತಿನ ದೇವರು ಸಂದರ್ಶಿಸ್ತಾನೆ. परिश्रम करने वाले व्यक्तियों को प्रभु से विजिट गुरुबर करता है. यारो? वो भेड़ बकरे चराने वाले कौन है? ತಮ್ಮ ಹೊಲದಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತವರು, अपने मैदान पे रहकर काम ತಮ್ಮ करने वाले ಕೊಡಲ್ಪಟ್ಟ व्यक्ति, ಸ್ಥಳದಲ್ಲಿ ದೇವರಿಗಾಗಿ ಜೀವಿಸುವವರು, अपने को दिया हुआ स्थल पे प्रभु के लिए जीने ತಮ್ಮ वाले व्यक्ति, ಕೊಡಲ್ಪಟ್ಟ ಕೆಲಸದಲ್ಲಿ ಕುರಿಗಳನ್ನ ಕಾಯುವಂತ अपने को ವ್ಯಕ್ತಿಗಳಾಗಿದ್ದಾರೆ. दिया हुआ स्थल पे भेड़ बकरे चराने वाले हैं. ಹಾಲೆಲೂಯಾ. हालेलुया ಹೇಳ್ರಿ ಹಾಲೆಲೂಯಾ. हालेलुया. ಯಾಕೆ ದೇವರು ದಾವೀದನನ್ನು ಆರಿಸಿಕೊಂಡ ಗೊತ್ತಾ? क्यों प्रभु ने दाऊद को उसने चुना है पता है? ದೇವರು ಮೊದಲೇ ಆತನನ್ನು ಟ್ರೈನ್ ಅಪ್ ಮಾಡಿದ. पहले ही प्रभु ने उसको ट्रेन अप किया था. ಆ ಸ್ಥಳದಲ್ಲಿ ಆತನ ನಂಬಿಗಸ್ತನಾಗಿ ನಿಂತಿದ್ದರಿಂದ उस स्थल पे वो विश्वास योग्य था कि ಗೊಲ್ಯಾತನನ್ನು ಸೋಲಿಸುವುದಕ್ಕೆ ಆತನಿಗೆ ಈಸಿ ಆಗಿತ್ತು. गोलियात को हराने के लिए वो इजी हो गया. ನನ್ನ ನಿನ್ನ ಕಣ್ಣು ಕಂಡದ್ದು ಬರೀ ಕೇವಲ ಆತನು ಗೊಲ್ಯಾತನನ್ನು ಕೊಂದ ದಾವೀದನೆಂಬುದಾಗಿ. हमारे आंख ने देखा है कि एक साधारण गोलियात को उसने हरा दिया है. ಆದ್ರೆ ದೇವರು ಆತನನ್ನು ಮೊದಲೇ 2 ಸ್ಟೇಜ್ ಅಲ್ಲಿ ದೇವರು ಆತನನ್ನು ಉನ್ನತ ಸ್ಥಿತಿಗೆ ತಂದುಬಿಟ್ಟಿದ್ನು. मगर प्रभु ने पहले ही 2 स्टेज में उसको ऊपर लेके आया था. ಒಂದು ಸಿಂಹದ ಮಧ್ಯದಲ್ಲಿ, ಒಂದು ಕರಡಿಯ ಮಧ್ಯದಲ್ಲಿ. एक सिंह के बीच में और भालू के बीच में. ಇದು ಎರಡರ ಮಧ್ಯದಲ್ಲಿ ಆತನು ಜಯಿಸಿದ್ರಿಂದ इस दोनों के बीच में कब उसने विजय पाया. ಗೊಲ್ಯಾತನು ಆತನಿಗೆ ಏನು ಕಾಣಲಿಲ್ಲ. गोलियात कुछ भी नहीं उसको दिखाई पड़ा. ಪ್ರಿಯ ದೇವ ಮಗುವೆ, प्यारे प्रभु की ನೀನು बच्चे, ನೇರವಾಗಿ ಗೊಲ್ಯಾತನನ್ನು ಸೋಲಿಸಲಿಕ್ಕೆ ಆಗಲ್ಲ. आप सीधे से गोलियात को नहीं हरा सकते हैं. ಒಬ್ಬ ಕುರುಬನಾಗಿದ್ರೆ, एक गडेरिया बनेंगे तो ದೇವರು ನಿನ್ನನ್ನ ಗೊಲ್ಯಾತನನ್ನು ಸೋಲಿಸುವುದಕ್ಕೆ ದೇವರು ಮಾರ್ಗವನ್ನು ತೆರೆದಿರ್ತಾನೆ. प्रभु आपको गोलियात को हराने के लिए एक रास्ते को खुला रहता है. ಜನರಿಗೆ ಅರ್ಥ ಆಗ್ತಾ ಇದೆ? कितने लोगों को ये पता चल रहा है? ನಾಲ್ಕನೇ ಸಂದೇಶ ಯಾರಿಗೆ ಬರ್ತಾ ಇದೆ? चौथा संदेश किनको आता है? ಕುರುಬರಿಗೆ ಬರ್ತಾ ಇದೆ. वो गडेरिया को आता ಯಾಕೆಂದ್ರೆ है. क्योंकि ತಮ್ಮ ಸೀಮೆಯಲ್ಲೇ ಇದ್ದಾರೆ. अपने मैदान पे है. ಕುರಿಗಳನ್ನ अपने देश में रखकर, ಹೊಲದಲ್ಲಿದ್ದುಕೊಂಡು वो अपने मैदान में रखकर ಕಾಯ್ತಾ ಇದ್ದಾರೆ. चरवा कर रहे हैं. ಮೂರನೇದಾಗಿ तीसरा ಹೇಳ್ರಿ, कहिए ರಾತ್ರಿಯಲ್ಲಿ. रात ಎಲ್ಲಿ? रात में. ರಾತ್ರಿ ಪ್ರಾರ್ಥನೆ ಇದೆಯಾ? रात की प्रार्थना है क्या? ನಿದ್ರೆ ತಡ್ಕೊಳಕ್ ಆಗಲ್ಲ. नींद को हम नहीं कंट्रोल कर सकते हैं. ಇಷ್ಟು ವರ್ಷದಿಂದ ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದೀವಿ ನಾವು. इतने साल से हम रात्रि प्रार्थना कर रहे हैं, ಯಾರು ಬರಲ್ಲ. कौन भी नहीं आ रहा है. ಯಾಕೆ? क्यों? ನಿದ್ರೆ ತಡ್ಕೊಳಕ್ ಆಗಲ್ಲ. नींद को आपको कंट्रोल नहीं कर सकते हैं. ಯಾವಾಗ ಬೇಕಾದ್ರೆ ಕರೀರಿ. ಬೆಳಿಗ್ಗೆಯಿಂದ ಸಂಜೆವರೆಗೆ ಬೇಕಾದ್ರೆ ನಿಮ್ಮೊಟ್ಟಿಗೆ ಇರ್ತೀರಿ. ರಾತ್ರಿ ಮಾತ್ರ ಕರಿಬೇಡ್ರಿ. सुबह से शाम तक मैं आपके साथ रहूंगा, रात को नहीं बुलाइए. ನಿದ್ರೆ ತಡ್ಕೊಳಕ್ ಆಗಲ್ಲ. नींद को हम कंट्रोल नहीं कर सकते ಅಂದ್ರೆ हैं. ಸ್ಯಾಕ್ರಿಫೈಸ್ ಲೈಫ್ ನಮ್ಮಲ್ಲಿ ಇಲ್ಲ. आपको सैक्रिफाइस एक लाइफ नहीं है. ಕುರುಬರು मगर ये गडेरिया ರಾತ್ರಿಯ ನಿದ್ರೆಯನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. रात की एक नींद को उन्होंने सैक्रिफाइस किया है. ಪಕ್ಕದಲ್ಲಿ ಕೇಳ್ರಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೆಯಪ್ಪ ದೇವರಿಗಾಗಿ ನೀನು? बगल वाले से कहिए, प्रभु के लिए कितना सैक्रिफाइस आपने किया है. ಹಾಲೆಲೂಯಾ. हालेलुया. ಡೇ ಟೈಮ್ ಕೊಟ್ರೆ ನಾವು ನಿದ್ರೆ ಮಾಡ್ತೀವಿ, ರಾತ್ರಿ ಸುಮ್ಮನೆ ಬಿಡ್ತೀವಾ? सुबह में मिलेगा तो ये हम नींद करते हैं, रात को मिलेगा तो नींद नहीं करेंगे क्या? ಮನೆಯಲ್ಲಿ ಕರ್ಲಾನ್ ಬೆಡ್ ಕೊಟ್ಟರು ನಿದ್ರೆ ಬರಲ್ಲ, ಚೇರ್ ಕೊಟ್ಟರು ನಿದ್ರೆ ಮಾಡ್ತೀವಿ ಅಂದ್ರೆ ಇನ್ನೇನ್ ಲೆಕ್ಕ ಹೇಳೋಣ? घर पे करलोन बेड रहेगा तो भी आप नींद नहीं करेंगे, इधर चेयर पे बैठ के नींद करेंगे आप. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಅದಕ್ಕಾಗಿ इसलिए ಪ್ರತಿ ಸಾರಿ 3 ಹಾಲೆಲೂಯಾ ನಾವು ಯಾವಾಗಲೂ ಹೇಳಬೇಕು.
3 हालेलुया आप सभी समय में कहना है। ಮೊದಲನೇ ಹಲ್ಲೆಲೂಯ ದೇವರಿಗೆ, पहले हालेलुया प्रभु के लिए, ಎರಡನೇ ಹಲ್ಲೆಲೂಯ ಯಾರಿಗೆ? दूसरा हालेलुया किसके लिए? ಪಕ್ಕದಲ್ಲಿ ಮಲ್ಕೊಂಡವರಿಗೆ. बगल वाले में क्यों सोता है उसके ಎರಡನೇ लिए। ಹಲ್ಲೆಲೂಯ ಯಾರಿಗೆ? दूसरा हालेलुया किसके लिए? ಟ್ರಾನ್ಸ್ಲೇಟರ್ ಬೇರೆ ಕಡೆ ಹೋಗಬಾರ್ದು ಅಂತ. ಹಾಲೆಲೂಯ, हालेलुया, ಹೇಳ್ರಿ ಹಾಲೆಲೂಯ, हालेलुया, ಕೊನೆಯ ಹಾಲೆಲೂಯ. ಅಂದ್ರೆ ಎಲ್ಲರೂ ಎಚ್ಚರಿಕೆ ಆದ್ರೆ ಹಾಲೆಲೂಯ. हालेलुया। ಹಾಗಾಗಿ ಕೆಲವೊಂದ್ ಕಡೆ ಪ್ರೀಚರ್ಸ್ ಅವಾಗ ಹಾಲೆಲೂಯ ಹೇಳ್ತಾ ಇರ್ತಾರೆ. ಪಾಪ ಅವರು ನೋಡ್ತಾ ಇರ್ತಾರೆ, ಇಷ್ಟು ಒಳ್ಳೆ ಸಂದೇಶ ಕೇಳ್ತಾರೆ, ಹಿಂಗಿರ್ತಾರೆ. ಹಾಲೆಲೂಯ. हालेलुया। ನೀವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? आप सैक्रिफाइस करने के लिए तैयार हैं क्या? ಕುರುಬರು ಸ್ಯಾಕ್ರಿಫೈಸ್ ಮಾಡ್ತಾರೆ. चरवाहे सैक्रिफाइस करते हैं। ಇದೆಯಾ ರಾತ್ರಿಯಲ್ಲಿ ಅಂತ ಇದೆಯಾ? उधर ही रात्रि में ऐसा लिखा गया ಎಷ್ಟು ಜನ है। ಬೈಬಲ್ ಅಲ್ಲಿ ರಾತ್ರಿಯಲ್ಲಿ ಅಂತ ಇದೆ? उधर ही कितने लोगों की बाइबल में लिखा गया कि पहर में लिखा गया कि? ನಿಮ್ ಬೈಬಲ್ ಅಲ್ಲಿ ಯಾರ ಮೇಲೆ ಬೈಬಲ್ ಅಲ್ಲಿ ರಾತ್ರಿ ಅಂತ ಇಲ್ವಾ? रात में ऐसा नहीं लिखा गया क्या? ರಾತ್ರಿಯಲ್ಲಿ वो जो रात में, ಅಂದ್ರೆ उसका मतलब ಕ್ರಿಸ್ತಿಯ ಜೀವಿತ, मसीह का ವಿಶ್ವಾಸಿಯ ಜೀವಿತ, विश्वासी का जीवन, ಕುರುಬರ ಜೀವಿತ एक चरवाई का जीवन, ಸ್ಯಾಕ್ರಿಫೈಸ್ ಜೀವಿತವಾಗಿರ್ಬೇಕು. एक सैक्रिफाइस जीवित होना है। ಹಾಲೆಲೂಯ, हालेलुया, ಹೇಳ್ರಿ ಹಾಲೆಲೂಯ. हालेलुया। ಎಷ್ಟು ಜನ ನಾನು ನನ್ನ ಮನೆಯವರಾಗಿರ್ಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲಾಂದ್ರೆ ಎಷ್ಟು ಜನ ನಾನು ನನ್ನ ಸಭೆಯವರಾಗಿರ್ಲಿಕ್ಕೆ ಇಷ್ಟಪಡ್ತೀರಿ? कितने लोग आप और अपना परिवार बनने के लिए चाहते हैं कि नहीं तो आप और अपना कलीसिया बनने के लिए चाहते हैं? ನಾನು ನನ್ನ ಸಭೆಯವರಂದ್ರೆ ನಿಮ್ಮ ಮನೆಯಲ್ಲಿ ಅಡಿಗೆ ಯಾವಾಗಲೂ ಎಕ್ಸ್ಟ್ರಾ ಇರುತ್ತೆ. ನಾನು ನಮ್ಮ ಮನೆಯವರಂದ್ರೆ ನಮ್ಮ ಮನೆಯವರಿಗೆ ಮಾತ್ರ ಇರುತ್ತೆ. आप और अपना कलीसिया खाएंगे तो आपके खाना रहता है कभी सभी समय में। आप और आपका घर के वाले बनेंगे तो खाना उतना ही होता है। ಅವ್ರ ನಂಬಿಕೆ ಕೈಗಳು ಹೇಗಿರ್ತದೆ ಅಂದ್ರೆ ಗೊತ್ತಿಲ್ಲದ ಹಾಗೆ ಅವರು ನಮ್ಮ ಸಭೆಯವರು ಅಂತ ಹಾಕ್ತಾ ಇರ್ತಾರೆ. अगर वो देते हैं कि हम और अपना कलीसिया ये सब खा के वो देते रहते हैं। ಹಾಲೆಲೂಯ, हालेलुया। ಹೇಳ್ರಿ ಹಾಲೆಲೂಯ. ಸ್ಯಾಕ್ರಿಫೈಸ್ ಅಂದ್ರೆ ಏನು ಗೊತ್ತಾ? सैक्रिफाइस का मतलब क्या है कि ದೇವ ವ್ಯಕ್ತಿ, ದೇವ ಮನುಷ್ಯನು ನಿಮ್ಮ ಮನೆಗೆ ಬಂದರೂ ಕೂಡ ಅವ್ರನ್ನ ಒಳ್ಳೆತನದಿಂದ, ಒಳ್ಳೆ ಗೌರವದಿಂದ ಸ್ಯಾಕ್ರಿಫೈಸ್ ಮಾಡಿ ನೀವು ನೋಡ್ಕೊಳ್ತೀರಾ? और एक प्रभु की व्यक्ति आएगा तो आपको अच्छे रीति से उसको देखभाल करके आप बेचते हैं। ಒಬ್ಬ ಬಡವನನ್ನ ಪ್ರೀತಿ ಮಾಡ್ತೀರಾ? एक गरीब को आप प्रेम दिखाते हैं। ಹಾಲೆಲೂಯ, हालेलुया, ಹಾಲೆಲೂಯ. हालेलुया। ನಮ್ಮ ಮನೆಯವ್ರ ಕಡೆ ಬಂದಾಗ ಮಾತ್ರ ನಾವು ಬಹಳ ಕೇರ್ ಮಾಡ್ತೀವಿ. ಅದೇ ಅತ್ತೆ ಕಡೆ ಬಂದ್ರೆ ಬಂದ್ಲು ನೋಡಿ. अपने घर वाला आने के समय में आप देखते हैं अच्छे रीति से। ಇದು ಯಾವ ಸ್ಯಾಕ್ರಿಫೈಸ್? ये कौन सा सैक्रिफाइस है? ನಿಮ್ಮ ಮನೆಯವರಿಗಾಗಿ ನಿನ್ ಸ್ಯಾಕ್ರಿಫೈಸ್, ಇನ್ನೊಬ್ಬರಿಗಾಗಿ ನಿನ್ ಸ್ಯಾಕ್ರಿಫೈಸ್ ಅಲ್ಲ. अपने घर के लोगों के लिए आपका सैक्रिफाइस है। दूसरे ನಿನಗೆ लोगों के लिए। ಇಷ್ಟಪಡೋರಿಗೆ ಮಾತ್ರ ನೀನು ಸ್ಯಾಕ್ರಿಫೈಸ್ ಮಾಡ್ತೀನಿ. ನಿನಗೆ ಯಾರಾದ್ರೂ ನೋವು ಮಾಡ್ತಾರೆ ಅಂತ ಅವ್ರಿಗೆ ನೀನು ಸ್ಯಾಕ್ರಿಫೈಸ್ ಮಾಡಲ್ಲ. आपको आपका पसंद है उन लोगों के लिए सैक्रिफाइस करते हैं बिना। ಆದ್ರೆ मगर ಕುರಿಗಳು भेड़ ಅವು ಒಂದಕ್ಕೊಂದು ಎಲ್ಲೆಲ್ಲೋ ಹಾರ್ಕೊಂಡು ಹೋಗ್ತಾ ಇರ್ತವೆ. ಅವೆಲ್ಲದಕ್ಕೂ ರಾತ್ರಿನೇ ಅವನು ಕಾಯ್ತಾ ಇರ್ತಾನೆ. ಎಲ್ಲದಕ್ಕೂ ಒಂದೇ ರೀತಿಯಾಗಿ ಆತನು ಪ್ರೀತಿ ಮಾಡ್ತಾನೆ. वो सभी भेड़ों को एक ही रीति से वो चरवा प्रेम दिखाता है। ಆದ್ರೆ ನಮ್ಮ ಅತ್ತೆ ಬಂದ್ರೆ, हमारा सास आएगा ಅದು ನಮ್ಮ ಅಮ್ಮ ಬಂದ್ರೆ, ಅದು ಮಾಡ, ಇದು ಮಾಡೋ, ಇದು ಮಾಡ, ಅದು ಹಾಲೆಲೂಯಾ, हालेलुया। ಸ್ಯಾಕ್ರಿಫೈಸ್ ಮಾಡ್ತೀರಾ? सैक्रिफाइस आप कर रहे हैं? ಹಾಲೆಲೂಯಾ, हालेलुया। ಒಬ್ಬ ಹಣ ಇಲ್ಲದವ್ ನಿಮ್ಮ ಮನೆಗೆ ಬರ್ಬೋದು. अगर बिना पैसे रहने वाला कोई आपके घर पे आएगा, ಅವನಿಗೆ ಏನು ಇಲ್ಲದೆ ಕಳಿಸ್ಬೋದು. आप ಅದು ನಿನಗೆ ಗೊತ್ತಿರೋರು ಬಂದ್ರೆ अगर आपको पता चलने वाला व्यक्ति आएगा तो ಏನ್ ಮಾಡ್ತೀಯಾ? क्या करेंगे आप? ಸ್ಯಾಕ್ರಿಫೈಸ್ ಮಾಡಿದವ್ರಿಗೆ ಒಳ್ಳೆ ಅಡಿಗೆ ಮಾಡಿ, ಅದು ಸುಳ್ಳು. ಅದು ಸ್ಯಾಕ್ರಿಫೈಸ್ ಅಲ್ಲ. वो सैक्रिफाइस नहीं है। ಎಂತ ವ್ಯಕ್ತಿಗಳಿದ್ರು ಕೂಡ, कैसे लोग ಆಗಿದ್ರು ಕೂಡ, कैसे भी हो, ಎಲ್ಲರನ್ನ ಸ್ಯಾಕ್ರಿಫೈಸ್ ಮಾಡುವಂಥದ್ದು. सब कुछ सैक्रिफाइस ನಿದ್ರೆಯನ್ನ ಸ್ಯಾಕ್ರಿಫೈಸ್ नींद ಮಾಡುವಂಥದ್ದು. को सैक्रिफाइस करना है। ಇದು ಕುರುಬನ ಜೀವಿತ. यही ये गडेरिया का जीवन है। ನೀವು ತಿಳಿಸ್ಕೋಬೇಡ್ರಿ. आप कभी भी ऐसा सोचिए। ಹೇಳ್ರಿ, ಕುರುಬ ಯಾರು? गडेरिया कौन है? ಯಾರು ಹೇಳ್ತಾ ಇಲ್ಲ. कौन भी नहीं कह रहा है। ನಾಲ್ಕನೇದಾಗಿ, चौथा, ಒಂದನೇದಾಗಿ ಆ ಸೀಮೆಯಲ್ಲಿ, उस देश में ಎರಡನೇದಾಗಿ ಅವ್ರ ಹೊಲದಲ್ಲಿ, उस एक मैदान में, ಮೂರನೇದಾಗಿ ರಾತ್ರಿಯಲ್ಲಿ, तीसरा रात में, ನಾಲ್ಕನೇದಾಗಿ चौथा ಪಕ್ಕದ ಮನೆ ಕುರಿ ಹಿಂಡನ್ನ ಕಾಯುತ್ತಿರಲಾಗಿ ಅಂತ ಇದೆಯಾ ಬೈಬಲ್ ಅಲ್ಲಿ? झुंड का पहरा देते थे। बगल वाले ಯಾರ ಮನೆ ಕಾಯ್ತೀವಿ ಗೊತ್ತಾ? हम कैसा पहरा देते हैं किन लोगों के लिए? ತಮ್ಮ ಕುರಿ ಹಿಂಡನ್ನಲ್ಲ, अपने एक झुंड को नहीं। ಯಾರ ಕುರಿಯನ್ನ ಕಾಯ್ತಾ ಇದೀವಿ? कौन सा भेड़ों को आप पहरा दे रहे हैं? ನಿಮಗೆ ಅರ್ಥ ಆಯ್ತು ಬಿಡ್ರಿ. आपको समझ में आया? ಹಾಲೆಲೂಯಾ, हालेलुया। ಹಾಲೆಲೂಯಾ. ಕುರುಬನ ಕೆಲಸ ಏನು? ये गडेरिया का काम क्या है? ತನ್ನ ಕುರಿ ಹಿಂಡನ್ನ ಕಾಯುವಂತ ಕೆಲಸ. अपने एक झुंड को पहरा देने वाला काम। ಈಗ ನಿಮ್ ದೃಷ್ಟಿ ಎಲ್ಲ आपकी एक नजर सभी ಕುರುಬನ ಮೇಲೆ ಹೋಯ್ತು. वो गडेरिया के पास चला ಆ गया। ಕುರುಬ ಯಾರು? वो गडेरिया कौन है? ಸ್ಟೀವನ್ ಪಾಸ್ಟರ್ ಕುರುಬ. ನಾವೆಲ್ಲ ಕುರಿಗಳೇ.
ಹೌದು ತಾನೆ? ಹಾಗಿದ್ರೆ ಲೈಫ್ ಲಾಂಗ್ ನಾನು ಕುರುಬಾಗಿರ್ತೀನಿ, ನೀವು ಕುರಿಗಳಾಗಿರ್ರಿ. ಲೈಫ್ ಲಾಂಗ್ ನೀವು ಕುರಿಗಳಾಗಿದ್ರೆ ನೀವು ಯಾವಾಗ ಕುರುಬಾಗೋದು? लाइफ लॉन्ग हम ये चरवा बनेंगे तो आप कब वो चरवा बनेंगे? ಪಕ್ಕದವರಿಗೆ ಹೇಳ್ರಿ, ಕುರಿಗಳಿಗೆ ಶಬ್ದ ಬಂದಿಲ್ಲ, ಕುರುಬನಿಗೆ ಶಬ್ದ ಬಂದಿತ್ತು. वो भेड़ों को आवाज नहीं आया, गडेरिया को आवाज आया. ಅರ್ಥ ಆಯ್ತಾ? ಹಾಗಿದ್ರೆ ಶಬ್ದ ಯಾರಿಗೆ ಬಂತು? गडेरिया शब्द किसको आया? ಮೇ ಅಲ್ಲ, ಅವರಿಗಲ್ಲ, भेड़ को नहीं है, ಕುರುಬನಿಗೆ ಶಬ್ದ ಬಂತು. गडेरिया को शब्द आया. ನೀನು ಕುರುಬ ಆಗದೆ ಹೋದ್ರೆ अगर आप गडेरिया नहीं ದೇವರ ಶಬ್ದ ನಿನಗೆ बनेंगे ಬರಲ್ಲ. तो प्रभु की आवाज कभी भी नहीं आएगा. ಕುರಿಗಳಾಗೇ ನೀನು ಎಂಡಾಗ್ಬಿಡ್ತೀಯ. आप भेड़ बन के ही आपका अंत हो जाएगा. ಪಕ್ಕದವರಿಗೆ ಹೇಳ್ರಿ, ಕುರಿ बगल वाले से कही, ಕುರಿ भेड़ ಕೇವಲ ಕೇವಲ ಕಟ್ ಮಾಡೋದಕ್ಕಾಗಿಯೇ ಸಿದ್ಧ, वो काटने के लिए उतना ही सिद्ध है. ಆದ್ರೆ ಕುರುಬನು ಮಗರ್ ಗಡೇರಿಯ ಯಾವಾಗಲೂ ಸಭೆ ಕಾಯುವುದಕ್ಕೆ ಸಿದ್ಧ. वो परा- ದೇವರು परा- ಯಾರನ್ನು ಆರಿಸಿಕೊಳ್ತಾನೆ? ಪ್ರಭು ಕಿಸ್ಕೋ ಚುನ್ತಾ है ಕಾಯುವಂತ कि- ವ್ಯಕ್ತಿಗಳನ್ನು ಆರಿಸಿಕೊಳ್ತಾನೆ. वो चराने वाला व्यक्ति को वो ये करता है कि ಬರೇ चुनता है. ಕುರಿನೇ ಆಗಿದ್ರೆ मगर आप बेड़ी होंगे तो ಶಬ್ದ ಇಲ್ಲದೆ ನೀನು ಕಟ್ಟಾಗಿ ಹೋಗ್ತೀಯ. आपको आवाज नहीं बिना आप कट हो जाते हैं. ಯಾವ ರಗಳೆ ಬೇಡ್ರಿ. कौन सा एक संगति नहीं चाहिए. ಚರ್ಚ್ ಇದ್ದಾಗ ಬರ್ತೀವಿ, ಹೋಗ್ತೀವಿ, कलश में आएंगे हम चले जाएंगे, ಆರಾಧನೆ ಮಾಡ್ತೀವಿ, ಹೋಗ್ತೀವಿ, आराधना करेंगे चले ಕೆಲಸ जाएंगे, ಇದ್ರೆ ಬರ್ತೀವಿ, ಹೋಗ್ತೀವಿ. अब पसंद रहेगा तो आएंगे नहीं ನಾವು जाएंगे. ಕುರಿಗಳ ಹಾಗೆ ಇರ್ಲಿಕ್ಕೆ ಬಿಟ್ಬಿಡ್ರಿ. हमको बेड़ी बन के रहने के लिए छोड़ ಕುರುಬನ್ दीजिए. ಬ್ಯಾಡ್ರಿ. वो गडेरिया नहीं चाहिए. ಕುರುಬನ್ ಆಗದೆ ಹೋದ್ರೆ गडेरिया आप नहीं ದೇವರ बनेंगे ಶಬ್ದ तो ಕೂಡ ಬರಲ್ರಿ. प्रभु की आवाज आपको नहीं आएगा. ಹಾಲೆಲೂಯಾ. हालेलुया. ಅದು ಕುರಿ ಏನು ನೋಡಿ, ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಡುವ ಹಾಗೆ ಕುರಿಯ ಮೌನಾಗಿದ್ದನು ಬಾಯಿ ತೆರೆಯಲೇ ಇಲ್ಲ. ಹೊಡಿರಿ ಹೊಡಿರಿ ಹೊಡ್ಸ್ಕೊಂಡು ಲಾಸ್ಟಿಗೆ ಹೋಗಿ ಯಾರ ಕೈಲಿ ಮಾಡ್ಕೊಂಡು ಏನು ಮಾಡಿದೆಪ್ಪ ಜೀವನದಲ್ಲಿ? ಏನು ಮಾಡಿಲ್ಲ, ಎಂಡ ಅಂದ್ಬಿಟ್ಟೆ, ಹೋಗ್ಬಿಟ್ಟೆ ಅಷ್ಟೇ. ಹಾಲೆಲೂಯಾ. ಆದ್ರೆ ದೇವರು ನಿನ್ನನ್ನು ಕುರಿ ಆದ ಮೇಲೆ ನಿನ್ನನ್ನು ಕುರುಬನಾಗಬೇಕೆಂಬುದಾಗಿ ದೇವರು ಬಯಸ್ತಾನೆ. आप भेड़ बनने के बाद आपको गडेरिया बनने के लिए प्रभु चाहता है. ಬಹಳ ಪ್ರಾಮುಖ್ಯ, बहु प्रामुख्य. ಈಗ ಬಹಳ ಪ್ರಾಮುಖ್ಯ ಇದು ಸಂದೇಶ. ये बहु प्रमुख संदेश है. ಎಂಡ್ ಪಾಯಿಂಟ್ ನೋಡ್ರಿ. ये एंड पॉइंट देखिए. 3 ವ್ಯಕ್ತಿಗಳಿಗೆ 3 व्यक्तियों को ಅವರ ವೈಯಕ್ತಿಕ ಜೀವಿತದಲ್ಲಿ ದೇವರು ಮಾತಾಡಲ್ಪಟ್ಟನು. उनके वैयक्तिक जीवन में प्रभु बातें की. ಆದರೆ ಕುರುಬರಿಗೆ मगर ये ಹೋಗಿ चरवाहे को- ಸಂದೇಶವನ್ನು ಸಾರುವುದಕ್ಕಾಗಿ ದೇವರು ಅಪ್ಪಣೆ ಕೊಟ್ಟನು. वो संदेश बोलने के लिए प्रभु ने उसको आज्ञा दिया. ಜಕರಿಯನ ವೈಯಕ್ತಿಕ ಕುಟುಂಬ ಜೀವಿತದಲ್ಲಿ, वो जकरिया के एक जीवन में, ಮರಿಯಳ ವೈಯಕ್ತಿಕ ಜೀವಿತದಲ್ಲಿ, मरियम का वैयक्तिक जीवन में, ಯೋಸೇಫನ ವೈಯಕ್ತಿಕ ಜೀವಿತದಲ್ಲಿ, यूसुफ की वैयक्तिक जीवन ಇವರು में, 3 ವ್ಯಕ್ತಿಗಳು ये 3 व्यक्ति ತಮ್ಮ ವೈಯಕ್ತಿಕ ಜೀವಿತದ ಮೂಲಕವಾಗಿ ದೇವರು ಕಾರ್ಯ ಮಾಡಿದನು. अब अपने वैयक्तिक जीवन से प्रभु ने काम ಆದರೆ किया. ಕುರುಬರಿಗೆ मगर गडेरिया के जीवन में ಲೋಕಕ್ಕೆಲ್ಲ ಶುಭ ಸಮಾಚಾರವನ್ನು ಸಾರುವಂತ ಸಂದೇಶವನ್ನು ದೇವರು ಕೊಟ್ಟನು. ये संसार को एक अच्छा सुसमाचार बताने के लिए उनको आज्ञा दिया. ಹಾಲೆಲೂಯಾ. हालेलुया. ಹಾಗಿದ್ರೆ इसलिए ದೇವರು ನಮ್ಮನ್ನು ಯಾಕೆ ಕುರುಬನಾಗಿಟ್ಟಿದ್ದಾನಂದ್ರೆ, क्यों प्रभु ने हमको गडेरिया बना के रखा है कि ನೀನು ಸುವಾರ್ತೆನ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಮಾಡಬೇಕೆಂಬುದಾಗಿ. आपको सुसमाचार सभी जगह में फैलाने के लिए. ಹಾಲೆಲೂಯಾ. हालेलुया. ಹಾಲೆಲೂಯಾ. हालेलुया. ಬಿಡಲ್ಪಟ್ಟವರು, वो छोड़ दिया गया. ಯಾರು ಗುರುತಿಸಲಾರದವರು, कोई उनको पहचान ಯಾರು नहीं है. ಗಣನೆಗೆ ತರಲಾರದವರು, कोई उनको लेने ಎಲ್ಲರೂ वाला, ಬಿಡಲ್ಪಟ್ಟವರು, सभी को ಯಾರು छोड़ दिया ಕುರುಬರನ್ನ ಗಣನೆಗೆ ತೆಗೆದುಕೊಳ್ಳೋ ಬರಲ್ಲ. कोई भी ಆದರೆ गणने ದೇವರ करने- ದೃಷ್ಟಿ मगर प्रभु की नजर ಬಿಡಲ್ಪಟ್ಟಂತ ವ್ಯಕ್ತಿಗಳ ಮೇಲೆ, वो छोड़े दिए लोगों के ಶ್ರಮ ऊपर, ಪಡುವಂತ ವ್ಯಕ್ತಿಗಳ वो ಮೇಲೆ, कष्ट लेके बने ಹೊಲದಲ್ಲಿರುವಂತ ವ್ಯಕ್ತಿಗಳ वो ಮೇಲೆ, मैदान पे रहने वाले ನಮಗಾಗಿ व्यक्ति के ऊपर, ಶ್ರಮ ಸ್ಯಾಕ್ರಿಫೈಸ್ ಮಾಡುವಂತ ವ್ಯಕ್ತಿಗಳ वो ಮೇಲೆ अपने के लिए sacrifice ದೇವರ करने वाले ಶಬ್ದ व्यक्ति के ಬಂದಿದೆ ರೀ. ऊपर प्रभु की आवाज आया है. ಇವತ್ತು आज 4ನೇ ವ್ಯಕ್ತಿಗಳು चौथा व्यक्ति, ಕುರುಬರು ಯಾಕೆ ದೇವರು ಆರಿಸಿಕೊಂಡ್ರಂದ್ರೆ, क्यों गडेरिया को प्रभु ने चुना है कि 4 ಕ್ಯಾರೆಕ್ಟರ್ಗಳು ಅವರಲ್ಲಿ ಜೀವಿತದಲ್ಲಿರೋದ್ರಿಂದ 4 कैरेक्टर उनके जीवन में था. ತಮ್ಮ ಸೀಮೆಯಲ್ಲಿ अपने देश में, ಮತ್ತು ದೇವರ ವಾಕ್ಯ ಹೊಲದಲ್ಲಿದ್ದು वो मैदान पे, ಕುರಿ ಹಿಂಡನ್ನ ರಾತ್ರಿಯಲ್ಲಿ वो रात में वो पहरा दे रहे थे. ಕಾಯುತ್ತಿರಲಾಗಿ वो अपने झुंड को पहरा दे रहे थे. 4 ಕ್ಯಾರೆಕ್ಟರ್ ಅವರಲ್ಲಿತ್ತು. 4 कैरेक्टर उनके जीवन में था. ಹಾಲೆಲೂಯಾ. हालेलुया. ಅದಕ್ಕಾಗಿ ದೇವರ ಮಾತು इसलिए प्रभु की आवाज उनके जीवन में, ಅವರ ಜೀವಿತದಲ್ಲಿ ಬಂದಾಗ उसके जीवन में कब आया? ಅವರು ಹೊರಟೋಗಿ वो सभी चले जाके ಎಲ್ಲರಿಗೂ ಅದನ್ನ ತಿಳಿಸಿದ್ರು. उन सभी को उन्होंने कहा ಹಾಲೆಲೂಯಾ. हालेलुया. ನೀವು ನಮ್ಮನ್ನ ನಿನ್ನನ್ನ ದೇವರು आज आपको और मेरे को ಗುಡ್ ನ್ಯೂಸ್ ಅನ್ನ ಜನರಿಗೆ ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. एक गुड न्यूज को देने के लिए प्रभु ने ಈ आपको चुना है. ಕ್ರಿಸ್ಮಸ್ ಬರುವುದರೊಳಗಾಗಿ ये क्रिसमस आने के संदर्भ में, ಸಂದೇಶವನ್ನು ನಾವು ಕ್ರಿಸ್ಮಸ್ ಸಂದೇಶವನ್ನು ಕೇಳುವುದರ ಮೊದಲಾಗಿ क्रिसमस संदेश को सुनने के पहले ಅಟ್ಲೀಸ್ಟ್ 5 ಜನರಿಗಾದ್ರೂ ಸುವಾರ್ತೆ ಇವತ್ತೇ ಸಾರ್ರಿ. 5 आदमी को सुसमाचार आप बता दीजिए. ಎಷ್ಟು ಜನ ನನ್ನೊಟ್ಟಿಗೆ ಅಗ್ರಿ ಆಗ್ತೀರಿ? कितने लोग मेरे साथ 5 आप जुड़ेंगे? ಜನರಿಗೆ ಯೇಸುವಿನ ಸಂದೇಶವನ್ನ ನಾನು ಸಾರ್ತೇನೆ. 5 आदमी को प्रभु यीशु मसीह का संदेश को मैं सुनाऊंगा. ಹಾಲೆಲೂಯಾ. हालेलुया. ಹೇಳ್ರಿ ಹಾಲೆಲೂಯಾ. ಇದನ್ನ ಮಾಡ್ರಿ.
ये आप कीजिए। ನೀನು ದೇವರು ಪ್ರತಿ ಕ್ಷಣವೂ ದೇವರು ನಿನ್ನೊಟ್ಟಿಗೆ ಮಾತಾಡೋದಕ್ಕೆ ದೇವರು ಪ್ರಾರಂಭಿಸ್ತಾನೆ. हर एक समय प्रभु आपके साथ बातें करने के लिए प्रभु चाहता है। ಹಾಲೆಲೂಯಾ हालेलुया। ಹೇಳ್ರಿ ಹಾಲೆಲೂಯಾ.